ಮೂರು ಆರೋಪಗಳು ಗಂಭೀರವಾದ ಆರೋಪಗಳು ಬರಲು ಮೇನ್ ಕಾರಣ ಏನು? ಕಾನಿನ ಕಡಿದಾಳ ಅಂತ ಸಂಪೂರ್ಣವಾಗಿ ಲೆಕ್ಕವನ್ನ ಅವ್ರಿಗೆ ಕೊಟ್ಟಿದ್ದೀರಾ? ಅಲ್ಲಿ ಎಲ್ಲ ಕೊಟ್ಟಾಗಿದೆ. ಅದರದ್ದು ಹಿಂದಿರುವ ಶಕ್ತಿ ಯಾರ? ಸೇರಿದಾರೆ. ಈಗಲೂ ಕೂಡ ಇದೇ ರೀತಿಯ ಕಾನೂನು ಹೋರಾಟಕ್ಕೆ ವಿಜಯ್ ದೇವರು ಸಿದ್ಧರಾಗಿದ್ದಾರಾ? ಹೌದು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಕೆಲ ದಿನಗಳಿಂದ ಮಲೆನಾಡಿನ ಭಾಗದ ರೈತರಾಗಿರ್ಬೋದು, ಅದರಲ್ಲಿ ಹೆಚ್ಚಿನದಾಗಿ ಅಡಿಕೆ ಬೆಳೆಗಾರರು ಕೂಡ ಕೆಲವೊಂದು ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗಿರುವಂತದ್ದು. ಇನ್ನು ಮಲೆನಾಡಿನ ಅತ್ಯಂತ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಸೊಸೈಟಿಯಲ್ಲಿ ಸೊಸೈಟಿ ವಿರುದ್ಧ ಬಂದಿರುವಂತಹ ಕೆಲವೊಂದು ಆರೋಪಗಳ ವಿಚಾರವಾಗಿ ಏನು ತೀರ್ಥಹಳ್ಳಿಯ ಸಹ್ಯಾದ್ರಿ ದೇಶ ಅಡಿಕೆ ಮಾರಾಟ ಮತ್ತು ಬೆಳೆಗಾರ ಸಹಕಾರ ಸಂಘ ಆಗಿರ್ಬೋದು, ಶರಾವತಿ ಆಗಿರ್ಬೋದು, ಸಮೃದ್ಧಿ, ಈ ಮೂರು ಸಹಕಾರ ಸಂಸ್ಥೆಗಳ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಹಾಗೂ ತನಿಖೆಗೆ ಆಗಿರುವಂತಹ ಆದೇಶ, ಈ ವಿಚಾರ ಕುರಿತಾಗಿ ಅದರಲ್ಲಿರುವಂತಹ ಸತ್ಯಾಸತ್ಯತೆಯನ್ನು, ಯಾಕೆ ಈ ರೀತಿ ಆರೋಪಗಳು ಬಂತು, ಈ ಒಂದು ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಈ ಮೂರು ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಪ್ರಸ್ತುತ ಸಹ್ಯಾದ್ರಿ ಅಡಿಕೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಸವಾನಿ ವಿಜಯ್ ದೇವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ಕಳೆದ ಕೆಲ ದಿನಗಳಿಂದ ನಿಮ್ಮ ಒಂದು ಸಮೂಹ ಸಂಸ್ಥೆಗಳ ಮೇಲೆ ಬರ್ತಿರುವಂತಹ ಆರೋಪಗಳ ಕುರಿತಾಗಿ ನೇರವಾಗಿ ಕೇಳ್ತೀನಿ, ಯಾಕೆ ಈ ಒಂದು ಸಂದರ್ಭ ಬಂದಿದೆ? ಅದು ಹೇಳ್ಬೇಕಾದ್ರೆ ಮೊದಲು ಇನ್ನೊಂದು ಹೇಳ್ತೀನಿ ನಾನು. ನೀವು ಅದು ಏನು ಕೇಳದಿದ್ರು ಯಾವುದೇ ವಿಷಯ ಇರ್ಬೋದು, ನನಗೆ ಅದರ ಬಗ್ಗೆ ಅಂಜಿಕೆ ಇಲ್ಲ. ನೇರವಾಗಿ ಕೇಳಿ. ನೇರವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದೆ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಏನ್ ಬೇಕು ಅಲ್ಲಿ ನಾವು ಕೂಡ ನೇರವಾಗಿ ಕೇಳುವಂತ ಕೆಲಸವನ್ನೇ ಮಾಡುವಂತದ್ದು. ಏನು ವಿಚಾರಗಳಿದೆ ಅದರಲ್ಲೂ ತಿಳಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರುವಂತದ್ದು. ನಾನು ನೇರವಾಗಿ ಕೇಳ್ತಿದ್ದೇನೆ, ಈ ಒಂದು ಆರೋಪಗಳು ನಿಮ್ಮ ಒಂದು ಮೂರು ಸಮೂಹ ಸಂಸ್ಥೆಗಳ, ನಿಮ್ಮ ಒಂದು ಸಂಸ್ಥೆಗಳ ಮೇಲೆ ಈ ರೀತಿಯಾದ ಮೂರು ಆರೋಪಗಳು, ಗಂಭೀರವಾದ ಆರೋಪಗಳು ಬರಲು ಮೇನ್ ಕಾರಣ ಏನು? ಗಂಭೀರ ಆರೋಪ ಅಂತಾನೆ ಹೇಳಲಿಕ್ಕಾಗೋದಿಲ್ಲ, ಆಗಲಿ ಗಂಭೀರ ಆರೋಪನ ಹೇಳಿ. ಇದು ಯಾಕೆ ಬಂತು ಅಂದ್ರೆ, ಸ್ಟಾರ್ಟ್ ಇಂದ ಬಂದಿದ್ದ ಉದ್ದೇಶ ಕಾನಿನ ಕಡಿದಾಳ ಅಂತ. ಅವನಿಗೆ ಕಡ್ದಾಳ ಅನ್ನೋದೇ ಒಂದು ಅಸ್ತ್ರ. ಮಂತನ ಕಡ್ದಾಳ ಅಂತ. ಕಡ್ದಾಳಲ್ಲಿ ಇವನು ತೆಗೆದು ಹಾಕಿದವನು. ಇವನು ಕಡ್ದಾಳಿ ಹೆಸರು ಹೇಳಲಿಕ್ಕೆ ಇವನು ಲಾಯಕ್ಕೆ ಇಲ್ಲ. ಕಡ್ದಾಳ ಶಾಮಣ್ಣ ನನ್ನ ಗುರುಗಳು. ಕಡ್ದಾಳ ಶಾಮಣ್ಣ ಅವರ ದೊಡ್ಡಪ್ಪ. ಆ ಫ್ಯಾಮಿಲಿ ಬಗ್ಗೆ ಗೌರವ ಉಂಟು. ಅವನ ಈ ಹಲ್ಕಾಗಿರಿ ಬಗ್ಗೆ ನನಗೆ ಗೌರವ ಇಲ್ಲ. ಅವನು ಈ ಆಫೀಸಿಗೆ ಬರ್ಬೇಕಾದ್ರೆ ಮುಂಚೆ ಅವನು ಗುರುತುವೇ ಇಲ್ಲ ನನಗೆ. ನಮ್ಮ ಡೈರೆಕ್ಟರ್ ಒಬ್ರು ಕರ್ಕೊಂಡು ಪರಿಚಯ ಮಾಡಿಸಿ, ಕಡ್ದಾಳ್ನವರು ಹಾಗೆ ಹೀಗೆ ಅಂದರು. ಅಲ್ಲಿಗೂ ನಾನೇನು ಹೇಳಿದೆ ಅಂದ್ರೆ, ಇವ್ರ ಹತ್ರ ದೊಡ್ಡ ಮನುಷ್ಯರ ಪರಿಸ್ಥಿತಿ ಭಾಳ ಕಷ್ಟ ಕಣ್ರಿ, ಅವರು ಆಮೇಲೆ ತಿರುಗಿ ಬಿದ್ದು ಬಿಡ್ತಾರೆ ಅಂದೆ. ನಮ್ಮ 2-3 ಜನ ಡೈರೆಕ್ಟ್ರು ಕೊಟ್ಟು ಬಿಡೋಣ ವಿಜಯದೇವ, ಹಾಗೆ ಹೀಗೆ ಅವನು ರೆಸಾರ್ಟ್ ಮಾಡೇನೆ, ಹಾಗೆ 100 ಹೇಳಿದ್ರು. ತೆಗೆದು ಹಣ ಕೊಟ್ಟು ಸ್ಟಾರ್ಟಲ್ಲಿ. ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಎಷ್ಟು ನೀವು ಲೋನ್ ಅನ್ನು ಕೊಟ್ಟಿರುವಂತ? ಪ್ರಾರಂಭ ಹಂತದಲ್ಲಿ ಎಷ್ಟು? 5. 5ರಿಂದ ಪ್ರಾರಂಭ ಆಗಿ ಈಗ 5 ಕೋಟಿ ಅಲ್ಲ, 10.5 ಕೋಟಿ ಆಗಿರ್ಬೋದು. 10.5 ಕೋಟಿ ಹೇಗಾಯ್ತು ಅಂತಲೂ ಹೇಳ್ತೀನಿ ಕೇಳಿ. ಫಸ್ಟ್ ತಗೊಂಡಾಗ ಒಬ್ಬರು ಜಾಮೀನಿ ಹಾಕಿದ್ರು, ನಮ್ಮ ಡೈರೆಕ್ಟ್ರೇ ಒಬ್ಬರು ಜಾಮೀನಿ ಹಾಕಿದ್ರು. ಅದು ರಿನ್ಯೂವಲ್ ಆಗಬೇಕಲ್ಲ, 2 ಸರಿ ರಿನ್ಯೂವಲ್ ಆದ ಕೂಡಲೇ ಆ ಡೈರೆಕ್ಟರ್ ತಪ್ಪಿಟ್ರು, ಜಾಮೀನಿ ಹಾಕಲ್ಲ. 3ನೇ ಒಬ್ಬನ ತಗೊಂಬಂದು ವೆಂಕಟಸ್ವಾಮಿ ಅಂತ ಈಡಿಗ್ರ ಪೈಕಿ ಅವ ಇನ್ನೋಸೆಂಟು, ನಿನ್ನೆ ಪತ್ರಿಕೆಯ ಎದುರುಗಳನ್ನು ಹೇಳ್ದ, ಅವನ ಜಾಮೀನಿ ಹಾಕಿದ್ರು. ಅಲ್ಲಿಂದ ಅದು ಮುಂದುವರಿತಾ ಬಂತು. ಆಮೇಲೆ ಎಷ್ಟು 3 ಚೀಟಿನ 4 ಚೀಟಿ ಹಾಕಿದ. ಚೀಟಿನೂ ಉಂಟು ನಮ್ಮಲ್ಲಿ. ಚೀಟಿ ಹಣ ನಾವು ಕೊಡೋದಿಲ್ಲ ಅಂತ ಕೂತು, ಲೋನಿ ಜಮಾ ಮಾಡ್ತೀವಿ ಅಂತ ನಮ್ಮ ಡೈರೆಕ್ಟ್ರು ಸೇರಿಕೊಂಡು ಅದನ್ನು ಕೊಡಿಸ್ತಾರೆ ಚೀಟಿ. ಅದಾಯ್ತಾ? ಆಮೇಲೆ ಏನಾಯ್ತು ಅಂದರೆ, ಅವನು ಕೈಗೆ ಸಿಗ್ತಿರಲ್ಲ. ಅಷ್ಟೊತ್ತಿಗೆ ಭಾರತ್ ಬ್ಯಾಂಕ್ ಮಂಗಳೂರಿನವರು, ಅದ್ರ ಮಧ್ಯೆ ಭಾಳ ಉಂಟು, ಅದು ಹೇಳ್ತಾ ಹೋದ್ರೆ ಭಾಳ ಹೊತ್ತಾಗ್ತದೆ, ಅದಕ್ಕೆ ಸ್ವಲ್ಪ ಮಧ್ಯದಿಂದ ಕಟ್ ಮಾಡಿ. ಭಾರತ್ ಬ್ಯಾಂಕ್ ಮಂಗಳೂರಿನವರು ಅವನ ಸೆಟ್ಟನ್ನು ಹರಾಜಿ ತಂದರು. ಹರಾಜಿ ತಂದಾಗ ಅವನ ರಿಲೇಷನ್ ಒಬ್ಬರು ಮತ್ತೆ ಒಬ್ಬರು ಸೇರಿದಾರರು, ಹಿಂದೆ ಜಾಮೀನು ಹಾಕಿದವರು ಎಲ್ಲ ಸೇರಿ ಇಲ್ಲೇ ಬಂದರು. ವಿಜಯದೇವ, ಇದೊಂದು ಕೆಲಸ ಆಗಬೇಕು, ಏನು ಕೇಳಿದೆ. ಫಸ್ಟ್ ಚಾರ್ಜ್ ಭಾರತ್ ಬ್ಯಾಂಕಿಗೆ ಬರ್ತದೆ, ಸೆಕೆಂಡ್ ಚಾರ್ಜ್ ನಿಮ್ಮದುಂಟು. ಹೌದು ಮರ, ಸೆಕೆಂಡ್ ಚಾರ್ಜ್ ನಮಗದೆ, ನಮಗೆ ಕೊಡ್ತಾ ಮೋಸ ಮಾಡಿಬಿಟ್ಟ ಅಂದೆ ನಾನು. ಅವನು ಇದ್ದ, ಮೋಸ ಮಾಡಿಬಿಟ್ಟ. ಹಾಗಾಯ್ತಣ್ಣ, ಈಗ ಮಾತಲ್ಲಿ ಭಾರಿ ಚಾಲು ಬಿಡಿ, ಆ ಚಾಲಕ್ಕೆ ನನಗೆ ಬರೋದಿಲ್ಲ, ನಮ್ಮದು PUC ಮಾತ್ರ. ಹಾಗೆ ಹೀಗೆ ಅಂತ ಹೇಳ್ದ. ಅಣ್ಣ, ನೀವು
ಭಾರತ್ ಬ್ಯಾಂಕಿಂದು ದುಡ್ಡು ನೀವು ಕಟ್ತಿದ್ರೆ ನಿಮ್ಮ ಎಲ್ಲ ಹಣನೂ ಹೋಗ್ತದೆ, ನನ್ನ ಆಸ್ತಿನೂ ಹೋಗ್ತದೆ. ನಾನು ವಿಷ ಕುಡಿದು ಒಂದೇ ದಾರಿ. ನಾನು ಕೊರಗಜ್ಜನ ನಂಬಿನಿ. ನಾನು ಅವ್ನು ಸೋತ್ಕೇಂದ್ರದಲ್ಲಿ ಇರೋದವ ನಂಬಿನಿ. ಅವನ ಆಣಿಯಾಗೂ ಹೇಳ್ತಾ ಇದ್ದಾನೆ, ಅವ ನಿಮಗೆ ಸೇಲ್ ರೆಸಿಟ್ ಮಾಡಿಕೊಡ್ತಾನೆ. ಯಾರು ಹೇಳಿರುವಂತದ್ದು? ಸೇಲ್ ರೆಸಿಟ್ ನಮಗೆ ಸಂಸ್ಥೆಗೆ Okay. ಮಾಡಿಕೊಡ್ತಾನೆ ಹ್ಮ್. ಅಂದರು. ಏನು ತಾನೆ, ನಾನು ಖಂಡಿತ ಮಾಡಿಕೊಡ್ತೀನಿ. ದೀಪಿಕನು, ಅವನ ಹೆಂಡತಿ ದೀಪಿಕನು ಬಂದದೆ, ಮಾಡಿಕೊಟ್ಬಿಡ್ತೀನಿ ನಾನು ಅಂದ. ಗ್ಯಾರಂಟಿಯಾ ಕೇಳಿ, ಗ್ಯಾರಂಟಿ ಅಂತ. ಆ ಅಷ್ಟೊತ್ತಿಗೆ ಏನದೆ, ಭಾರತ್ ಬ್ಯಾಂಕ್ನವರು ಪೊಲೀಸು ವಿತ್ ಬಂದರು ಅವರು. ಓಕೆ. ನೀವು 12 ಗಂಟೆ ಒಳಗೆ ದುಡ್ಡು ಕಟ್ತಿದ್ರೆ ನಾವು ಹರಾಜು ಮಾಡ್ತೀವಿ ಅಂತ. ಆಮೇಲೆ ಎಲ್ಲ ವಿಷಯ ತಿಳ್ಕೊಂಡೆ. ಹರಾಜು ಅಂದರೆ ಇದು ಈ ಲೋಕಲ್ ಹರಾಜು ಆಗೋದಿಲ್ಲ. ಅದು ಭಾರತ್ ಬ್ಯಾಂಕು ಮಹಾರಾಷ್ಟ್ರದ್ದು ಪೂಜಾರ ಬ್ಯಾಂಕು. ಅದು ಅವರಲ್ಲೇ ಒಂದು ರಿಂಗ್ ಉಂಟು. ಅವ್ರಿಗೆ ಹಣಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ತಾರೆ. ನಿಮ್ಮ ಹಣ ಪೂರ ಹೋಗ್ತದೆ ಅಂದರು. ಓಕೆ. ಆಮೇಲೆ ನಾನು ಸ್ವಲ್ಪ ಹೆದರಿದೆ, ಇದು ಎಲ್ಲೋ ತಾಪತ್ರ ಆಗ್ತಾ ಉಂಟು, ಏನು ಮಾಡೋದು ಅಂತ ಭಾರಿ ಯೋಚನೆ ಮಾಡಿ ಕೂತು ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಕೊಟ್ಬಿಡುದು ಅನ್ನೋ ತೀರ್ಮಾನಕ್ಕೆ ಬಂದು. ಓಕೆ. ಆಮೇಲೆ ಕಾನೂನ ಕರೆಕ್ಟ್ ಹೇಳಬೇಕು ಅಂದೆ. ಇಬ್ಬರು ಜಾಮೀನಿ ಅವತ್ತು 3,10,00,000 ಏಕೈಕಿ ಕೊಟ್ಟು ಅಂದ್ರೆ ಅವ್ನ ಕೈ ಕೊಟ್ಟಿದ್ದಲ್ಲ. ಭಾರತ್ ಬ್ಯಾಂಕ್ ಮಂಗಳೂರಿಗೆ RTGS ಮಾಡಿದ್ವಿ. ಇದಕ್ಕೆಲ್ಲ ದಾಖಲೆ ಉಂಟು ಬಿಡಿ, ನಾವು ಕೇಳಿದ್ರು ಕೊಡ್ಲಿಕ್ಕೆ ರೆಡಿ ಮಾಡಿ ಆಯ್ತಾ. ಅವನು ಆಮೇಲೆ ಹೇಳಿದೆ, ನೀವು ಸೇಲ್ ರೆಸಿಟ್ ಮಾಡಲಿಕ್ಕೆ ಸ್ಟಾಂಪ್ ಪೇಪರ್ ತೆಗಿತೀವಿ. ತೆಗೀರಿ ಅಣ್ಣ ಅಂದ. ಫಸ್ಟೇ ಹೇಳಿದ್ದು. ಜಮಾ ಎಲ್ಲ ಆಯ್ತಾ, ಹಣ ಜಮಾ ಆಯ್ತಲ್ಲ. ಆಮೇಲೆ ಅವನ ಮುಖದಲ್ಲಿ ಸ್ವಲ್ಪ ಚೇಂಜ್ ಕಾಣ್ತು. ಓ ಇವಂದೇನೋ ಉಂಟು. ಮತ್ತು ಫಸ್ಟ್ ರಿಜಿಸ್ಟ್ರೇಷನ್ಗಿಂತ ಮೊದಲು ಇದು ಮಾಡ್ತಾರಲ್ಲ, ಏನು ಒಂದು ರಫ್ ಆಗಿ ಒಂದು ಇದು ಮಾಡಿ ಸೈನ್ ಹಾಕ್ಸ್ತಾರಲ್ಲ, ಅದಕ್ಕೂ ಹಾಕಿದ್ರು ಸೈನು. ಅದಕ್ಕೂ ಜಮೀನ್ದಾರ್ ಹಾಕಿದ್ರು. ಮರೋ ದಿನ ಬರ್ತೀನಿ ಅನ್ನೋ ಇಲ್ಲೇ ಇಲ್ಲ. ನಾಳೆ ಬರ್ತೀನಿ, ನಾಡು ಬರ್ತೀನಿ, ಹಂಗಾಯ್ತು. ಅಷ್ಟಾಗಿ ನಾವು ಎಷ್ಟು 5 ಲಕ್ಷನ 6 ಲಕ್ಷನ ಸ್ಟಾಂಪ್ ಪೇಪರ್ ಕೊಂಡು, 6 ಲಕ್ಷ ಸ್ಟಾಂಪ್ ಪೇಪರ್ ಕೊಂಡು ನಾಳೆ ಬೇಕಲ್ಲಂತ. ಅದಕ್ಕೆ ಲಾಯರ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ರಿಜಿಸ್ಟ್ರೇಷನ್ನಿಗೆ ಅದೆಲ್ಲ ಅದ್ರ ಮೇಲೆ ಇವ ತಪ್ಪಲಿಕ್ಕೆ ಇಡ್ದ. ದಿನ ಅವ್ರಿಗೆ ವ್ಯಾಪಾರ ಆಗ್ತದೆ, ಇವ್ರಿಗೆ ವ್ಯಾಪಾರ ಆಗ್ತದೆ. 12 ಲಕ್ಷ. ನಾನು ಹೇಳ್ದು ಒಂದು ಕೆಲಸ, ನೀವು ಹಣ ಎಷ್ಟು ಬಂದರೂ ಯಾರಿಗೆ ಬೇಕಾದ್ರೆ ಕೊಡು, ಆ ಆಸ್ತಿ ನಮ್ಗೆ ಬೇಡ. ಆ ಬಾರ್ ನಡೆಸೋದು, ರೆಸಾರ್ಟ್ ನಡೆಸೋದು ನಮಗೆ ಇದು ಹಿಡಿಸೋದೇ ಇಲ್ಲ, ಬೇಡ. ನಮಗೇನು, ನಮ್ಮ ಕೊಟ್ಟ ಹಣ ಜಮಾ ಆಗಬೇಕು ಮಾಡಿ, ಯಾರು ಬೇಕಾದ್ರೆ ಮಾಡು. ಇಲ್ಲ ಅಣ್ಣ ಹಂಗಾಗ್ತದೆ ಹಿಂಗಾಗ್ತದೆ. ಆಮೇಲೆ ಅಷ್ಟೊತ್ತಿಗೆ ವಿಶ್ವನಾಥ ರೆಡ್ಡಿ ಅಲ್ಲಣ್ಣ, ಅರವಿಂದ ರೆಡ್ಡಿ ಅಂತ ಹೇಳಿ ಒಬ್ಬನ ರೆಡಿ ಮಾಡ್ದ ಇವ, ಬೆಂಗಳೂರು. ಅರವಿಂದ ರೆಡ್ಡಿ ಅಂದ್ರೆ ಏರೋಡ್ರಮ್ಮಿಂದ ನೇರವಾಗಿ ಕರ್ಕೊಂಡು ಹೋದ್ರು ನೋಡಿ, ಇಳಿದ್ಬಿಟ್ಟು ಶ್ರೀಲಂಕಾದಿಂದ ಬರ್ತಾ ಅವನು ಶ್ರೀಲಂಕಾಕ್ಕೆ ಹೋಗಿದ್ದ. ಬಂದು ಇಳಿದ ಕೂಡಲೇ ಇವ್ರು ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ಅದಕ್ಕಿಂತ ಮೊದಲು ಏನ್ ಮಾಡ್ಯಾರೆ, ಅವ್ರು 2 ಕೋಟಿ ಚೆಕ್ ಇವನಿಗೆ ಕೊಟ್ಟಾರೆ ಖಾನೆಗೆ. ನನಗೆ ಖಾನೆನನ್ನು ಸೇರಿ ಬಂದು ಹೇಳಿದ್ರು, 2 ಕೋಟಿ ಚೆಕ್ ಏಕೆ ಕೊಟ್ಟಾರೆ ಅಂದ್ರೆ ಇದು ವ್ಯವಹಾರ ಅಲ್ಲ ಬಿಡಿ. ಅವನು ಯಾರು, ಖಾನಿನ ಯಾರು, 2 ಕೋಟಿ ಚೆಕ್ ಕೊಡ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಇದು, ಕ್ಯಾಶ್ ಆಗೋದಿಲ್ಲ ಅಂದ್ರೆ ಅವನು ಸ್ಟಾಪ್ ಪೇಮೆಂಟ್ ಕೊಟ್ಟೇನ್ ಮಾಡ್ದ, ನಮ್ಗೆ ನಾನೇ ಒಂದು ಸರಿ ಫೋನ್ ಇರ್ತದೆ, ನೀವು ಸರಿ ಆದ್ರೆ ಅಧ್ಯಕ್ಷರ, ಹೌದು ಇದೇನು ಅವ್ರು ಜೈಲಿಗೆ ಹೋಗ್ಬೇಕಾದ್ರೆ ಮೊದಲನ ಕತೆ, ಹೌದು ಏನು ಹೇಳಿ ಅಂದೆ. ಅಲ್ಲ ಈಗ ಆ ಕಾನಿನ ಕಡ್ದಾಳ್ ಅವರ ಆಸ್ತಿ ನಾವು ರೆಸಾರ್ಟ್ ಖರೀದಿ ಮಾಡ್ತಾ ಇದ್ದೀವಿ, ನಮಗೆ ಲೆಕ್ಕ ಬೇಕು ಅಂತ. ಆಯ್ತು ಕೂಡ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಆಮೇಲೆ 1 ವಾರ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ಇಲ್ಲ ನಮ್ಮ ಲಾಯರ್ಗೆ ನೀವು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು ಅಂದ್ರು. ನಾನು ಇವ್ರ ಹತ್ರ ಹೇಳಿದೆ, ಇದಾಗೋದಿಲ್ಲ ಬಿಡಿ ಎಂದೆ. ಆಗಲಿ ಒಂದು ರಿಜಿಸ್ಟರ್ ಪೋಸ್ಟ್ ಆಗಲಿ ಎಂದೆ. ರಿಜಿಸ್ಟರ್ ಪೋಸ್ಟ್ ಮಾಡಾಯಿತು. ಮತ್ತೆ 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 ಅದನ್ನೇ ಒಂದು 3-4 ತಿಂಗಳು ಅವ್ರು ತಗೊತಾರೆ ಅಂತ ಆಯ್ತು. ಆಮೇಲೆ ಅವರು ಬಿಟ್ರು, ನಮಗೆ ಬೇಡ. ಅದ್ರ ಮಧ್ಯಸ್ಥಿಗೆ 2-3 ಜನ ಇದ್ದಾರೆ ನಮ್ಮ ತಾಲೂಕಿನವ್ರೆ ಅಂತ, ಲೇಡಿ ಹೆಸರು ಕುಸುಮ ಮಂಜಾತ್ ಅಂತ, ಇಲ್ಲಿಯವರೇ. ನಾನು ಹೇಳಿದೆ, ಯಾಕೆ ಸುಮ್ಮನೆ ಹೀಗೆ ಮಾಡ್ತೀರಿ, ಇದೆಲ್ಲ ನಿಮ್ಮಂಥವ್ರಿಗೆ ಹೇಳಿಸಿದ್ದಲ್ಲ, 100ಕ್ಕೆ 100 ಅವ್ರು ತಗೊಳೋದಿಲ್ಲ ಬಿಡಿ. ಇಲ್ಲ ಅಣ್ಣ ನೀವು ಹೇಳ್ದಂಗೆ ಆಯ್ತು, ಇದರ ಆಸೆ ಬಿಡಿ ಅಂದರು. ಬಿಟ್ಟೆಲ್ಲ ಆದ್ರ ಮೇಲೆ ಇವನು ಮತ್ತೆ ನಾಳೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಇದು ತಾಪತ್ರ ಆಯ್ತು ಅಂತ ಹೇಳಿ ನಾವು ನೋಟಿಸ್ ಕೊಟ್ಟು, ಲಾಯರ್ ನೋಟಿಸ್ ಕೊಟ್ಟು,
ಲಾಯರ್ ನೋಟಿಸ್ ಕೊಟ್ಟರು ಏನು ಗೊತ್ತಾ, ಲಾಯರ್ ನೋಟಿಸಿಂದ ಹಿಡಿದು ಯಾವುದೇ ನೋಟಿಸ್ ಅವ ತಗೊಳೋದಿಲ್ಲ. ಓಕೆ. ಎಸ್, ನೀವು ಅಲ್ಲಿ ಕೂಡ ಏನೋ ಅವರ ಒಂದು ಜಾಗದ ಮೇಲೂ ಕೂಡ ನೀವು ಇಂಜೆಕ್ಷನ್ ಆರ್ಡರ್ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಹೆಚ್ಚಿನದಾಗಿ ನೀವು ಏನು ಖಾಲಿ ಚೆಕ್ ಅನ್ನ ತಗೊಂಡಿದ್ರಿ ಡಾಕ್ಯುಮೆಂಟ್ ಅಲ್ಲಿ, ಆ ನಂತರದಲ್ಲಿ ನೀವು ಅಲ್ಲಿ ಫೋರ್ಜರಿ ಮಾಡಿದ್ರಿ ಅಂತ ಒಂದು ಗಂಭೀರ ಆರೋಪ. ನಿಮ್ಗೆ ಹೇಳ್ತೀನಿ. ಅಂದ್ರೆ ಈ ಖಾಲಿ ಚೆಕ್ ಅನ್ನು ತಗೊಳ್ಳೋ ವ್ಯವಸ್ಥೆ ಯಾಕೆ ಅಂತ? ನಿಮ್ಮ ತಲೆಯಲ್ಲಿ ಏನು ಉಂಟು ಅದು ನಾನೇ ಹೇಳಿ ಪೂರೈಸ್ತೀನಿ, ನೀವು ಕೇಳೋದೇ ಬೇಡ. ಈಗ ಖಾಲಿ ಚೆಕ್ ನಾವು ತಗೊಂತೀವಿ ಅಂತ ಇಟ್ಕೊಳ್ಳಿ, ನೀವೇ ಎಸ್ ಖಾಲಿ ಚೆಕ್ ತಗೊಂಡು ಬೇಕಾ ಬಿಟ್ಟು ಬರೆದು ಕಲೆಕ್ಷನ್ ಹಾಕ್ತೀವಿ, ರಿಜೆಕ್ಟ್ ಆಗಿ ಬರ್ತದೆ. ಬಂದ ಕೂಡಲೇ ನಾವು ಕೋರ್ಟಿಗೆ ಹಾಕ್ತೀವಿ. ನೀವೇನು ಮಾಡ್ತೀರಿ, ನೀವು ಸುಮ್ಮನೆ ಕೊಡ್ತೀರಾ? ನಾವು ಖಾಲಿ ಚೆಕ್ಕಿಗೆ ಅಮೌಂಟ್ ಭರ್ತಿ ಮಾಡಿದ್ರೆ ಇಲ್ಲಿ ಚೆಕ್ ಅವನು ಪಾಸ್ ಆಗಿರ್ಬೇಕಾ? ಓಕೆ. ಪಾಸ್ ಆಗದೆ ಹಾಗೆ ಹಾಕ್ಲಿಕ್ಕೆ ಆಗ್ತದ? ಯಾರ ಪ್ರೊವೈಡ್ನರಾದ್ರೆ ಮಾಡ್ಬೋದು, ನಾವು ಸಂಸ್ಥೆಗಾದ್ರೆ 10 ರೂಪಾಯಿ ಲೆಕ್ಕಾಚಾರ ಆಗ್ತದೆ. ಇಲಾಖೆ ಉಂಟು, ಕೋರ್ಟ್ ಉಂಟು, ₹1 ವ್ಯತ್ಯಾಸ ಆಗ್ಲಿಕ್ಕಿಲ್ರಿ. ಅವನ್ ಖಾಲಿ ಚೆಕ್ಕೇ ಇಲ್ಲ ನಮ್ಗೆ. ಓಕೆ. ಖಾಲಿ ಚೆಕ್ ಅನ್ನೋ ಪ್ರಶ್ನೆಯೇ ಇಲ್ಲ. ಅಂದ್ರೆ ನೀವು ಅವ್ರ ಹತ್ರ ಖಾಲಿ ಚೆಕ್ ನ ತಗೊಂಡಿಲ್ಲ? ಇಲ್ಲ. ಓಕೆ. ಖಾಲಿ ಚೆಕ್ ತಗೊಂಡ, ಸ್ಟಾಂಪ್ ಪೇಪರ್ ತಗೊಂಡ, ಖಾಲಿ ಪೇಪರ್ ತಗೊಂಡಿಲ್ಲ. ಓಕೆ. ಅವನು ಏನ್ ಹೇಳ್ತಾನೆ ಅಂದ್ರೆ, ಈಗ ನಿನ್ನೆ ಮೊನ್ನೆಯಿಂದ ಏನ್ ಶುರುವಾಗಿದೆ ಅಂದ್ರೆ, ನಾವು ಕಾಂಪ್ರಮೈಸ್ ಕರೆದ್ರೆ ಅವ್ರು ಬರ್ತಾ ಇಲ್ಲ ಅಂತ. ನಾನು ಕಾಂಪ್ರಮೈಸ್ ಕರೆದಾಗ ಹೇಳ್ದೆ, ಅಲ್ರಿ ಅವ್ನು ಎಷ್ಟು ಜನದ ಹತ್ರ ಆಯ್ತು, ನಿಮ್ಗೆ ಸುಮ್ಮನೆ ಆಟ ಆಡಿಸ್ತಾನೆ, ಬೇಡ, ಸಮಯ ಹಾಳು ಮಾಡೋದು ಬೇಡ, ಇದಾಗೋದಿಲ್ಲ ಬಿಡಿ. ಈಗಾಗಲೇ 1.5 ವರ್ಷ ಆಯ್ತು. ನಾಳೆ ನಮ್ಮ ಷೇರ್ದಾರರು GBML ಮತ್ತೊಂದು ಕಡೆ ಏನ್ ಕೇಳ್ತಾರೆ ಅಂದ್ರೆ, ಇಷ್ಟು ವರ್ಷ ಏನ್ ಮಾಡಿದ್ರಿ ನೀವು, ನಿಮ್ಮ ಜಾತಿಯವನು ಚೀಫ್ ಮಿನಿಸ್ಟ್ರಿ ಸಹಕಾರಿ ಸಂಘಕ್ಕೂ ಜಾತಿಯ ಅವಶ್ಯಕತೆ ಇದೆಯಾ? ಅಲ್ಲ, ಉಂಟು. ಅಲ್ಲ, ನೀವು ಪದ ಅವಾಗಿಂದನೂ ಕೂಡ ಎಲ್ಲರೂ ಜಾತಿಯನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ರೈತರು ನೋಡ್ರಿ, ರೈತರಿಗೆ ಜಾತಿ ಹೇಳ್ತೀನಿ ಕೇಳಿ. ಜಾತಿ ನನಗಿಲ್ಲ, ನನಗೆ ಜಾತಿ ಇಲ್ಲ, ಪಾರ್ಟಿ ಇಲ್ಲ, ಮತ್ತೊಂದಿಲ್ಲ. ಬಟ್ ಇಲ್ಲಿ ಉಂಟು, ಬೇರೆ ಕಡೆ ಎಲ್ಲ ಅದೇ ನಡೀತಾ ಇರೋದು. ಇಲ್ಲ ಅಂತ ಹೇಳ್ತಾರೆ, ಮಾಡೋದು ಅದೇ ಕೆಲಸ ಮಾಡೋದು. ಆ ಪಾರ್ಟಿಯವನು ಈ ಪಾರ್ಟಿಯವನು. ನಮ್ಮ ಒಂದು ನಿನ್ನೇನು ಹೇಳಿದೆ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ನಾನು ಒಂದೇ ಒಂದು ಪ್ರಕರಣದಲ್ಲಿ ಜಾತಿ ಮಾಡಿದ್ದಾಗಲಿ ಪಾರ್ಟಿ ಮಾಡಿದ್ದಾಗಲಿ ತೋರಿಸ್ಬಿಟ್ರೆ ನೀವು ಕೇಳ್ತೀನಿ. ನಾನು ಹೇಳ್ತೀನಿ, ಜಾತಿ ವಿಷಯಕ್ಕೆ ಹೇಳ್ತೀನಿ ಕೇಳಿ. ನಾವು ಶರಾವತಿ ಸಹ್ಯಾದ್ರಿ ಸ್ಟಾರ್ಟ್ ಮಾಡ್ತಾ ಯಾವುದೇ ರಿಸರ್ವೇಶನ್ ಇಲ್ಲ, ಈಗೆಲ್ಲ ಉಂಟು. ಈಗ ಕಾನೂನು ಬದ್ಧವಾಗಿ ನಾನು ಕೆಲಸ ಮಾಡೋದು ಬೇರೆ, ಕಾನೂನು ಇಲ್ಲದೆ ಆ ಸಮಾನತೆ ಕಾಪಾಡೋದು ಬೇರೆ. ಅವತ್ತೇ ನಾವು ಲೇಡಿ ಇಬ್ರು, SC ST ಅಂತ ಒಂದು ನಮ್ಮ 3 ಸಂಸ್ಥೆಯಲ್ಲಿ ಒಬ್ರು ಒಕ್ಕಲಿಗರಿದ್ದಾರೆ, ಒಬ್ರು ಬನ್ಸಿದ್ದಾರೆ, ಒಬ್ರು ಭಟ್ರು ಇದ್ದಾರೆ. ನಮ್ಮ ಇಡೀ ಸಂಸ್ಥೆಯಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ಈಗ ಜಾತಿ ಇಲ್ಲ ಅಂತ ಹೇಳಿ ಸುಲಭ, ಮಾಡೋದಿಲ್ಲ ಯಾರು, ಯಾರೋ ಒಬ್ಬಿಟ್ಟು ಮಾಡ್ಬೋದು, ಬಿಟ್ರೆ ಮತ್ ಮಾಡೋದಿಲ್ಲ. ಈಗ ಈ ವಿಚಾರದ ಆರೋಪಗಳು ಪ್ರತ್ಯಾರೋಪಗಳು ಸರ್ವೇ, ನೀವು ಕೂಡ ಸುದ್ದಿಗೋಷ್ಠಿ ಮಾಡಿದ್ರಿ, ಅವರು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ, ಅದು ಬೇರೆ. ಆದ್ರೆ ಈಗ ಕಾನೂನಿನ ಕಟ್ಟಿದ ಅವರು ಒಬ್ಬರೇ ಆರೋಪವನ್ನ ಮಾಡಿಲ್ಲ, ಬೇರೆಯವರು ಕೂಡ ಅವರೇ ಆದ ಒಂದು ಸಂತ್ರಸ್ತರ ಒಕ್ಕೂಟ ಅಂತ ಒಂದು ತಂಡವನ್ನ ಮಾಡ್ಕೊಂಡಿದ್ದಾರೆ, ಅದ್ರಲ್ಲೂ ಕೂಡ ಕೆಲವರು ಮಾತನಾಡಿದ್ದಾರೆ. ಅವರು ಕೂಡ ನೇರವಾಗಿ ಸಂಸ್ಥೆ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಹೆಚ್ಚಿನ ಬಡ್ಡಿಯನ್ನ ಹಾಕ್ತಾರ ಒಂದು ಆರೋಪ. ಈ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಾರೆ. ಅಂದ್ರೆ ಕಾನೂನಿನ ಕಟ್ಟಿದ ಹೊರತುಪಡಿಸಿ ಉಳಿದವರು ಕೂಡ ಆರೋಪ ಮಾಡ್ತಾ ಇದಾರಲ್ಲ. ನಿಮ್ಗೆ ಹೇಳಿಲ್ಲ, ಅದ್ರಾಗ ಡಿಫಾಲ್ಟರ್ ಅಲ್ಲದೆ ಸುಸ್ತಿದಾರ ಅಲ್ಲದೆ ಇದ್ದವ್ರು ಯಾರು ಮಾಡ್ಯಾರೆ? ಒಬ್ಬನ್ ತೋರಿಸ್ತೀರಾ? ಸುಸ್ತಿ ಈಗ ಹಣ ಉಳಿತದೆ ಅಂದ್ರೆ ಯಾರು ಮಾಡ್ತಾರೆ? ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿ, ನಮ್ ಕಡೆ ಇಬ್ಬರೇ ಯಾರಲ್ಲಿ, ನಮ್ ಕಡೆ ಇಬ್ಬರನ್ನ ಅಲ್ಲಿ ಬಿಟ್ಟಿವಿ. ವಿಷಯ ಬೇಕಲ್ಲ ನಮ್ಗೆ, ಅವರು ಸುಸ್ತಿದ್ದಾರೆ. ನಿಮ್ ಕಡೆ ಇಬ್ಬರಲ್ಲಿ ಗೂಢಚಾರಿಕೆ ಮಾಡ್ತಿದಾರ? ಹೌದು, ಗೂಢಚಾರಿಕೆ ಅಂತಾನೆ ಹೇಳಿ ನಿಮ್ಮ ಶೈಲಿ ಒಳಗೆ. ಈಗ ಏನಾಗ್ತದಂದ್ರೆ, ಈಗ ಒಬ್ಬ 10 ಕೊಲೆ ಮಾಡಿರ್ಲಿ, ಅವನ ಪರ ಇರ್ತಾರೆ ಜನ, ಅವನ ಕಡೆನೂ ಲಾಯರ್ ಇರ್ತದೆ, ಯಾರು ಇಲ್ಲ ಅಂತ ಉಂಟಾ? ಪರ ವಿರೋಧ ಇರುದೆ. ಪರ್ಸೆಂಟೇಜ್ ಏನು? ನಾನು ನಿನ್ನೆ ಹೇಳಿದೆ, 70%ಗಿಂತ ಕಡಿಮೆ ಏನಾದ್ರು ಆದ್ರೆ ನಾನು ಅಲ್ಲಿ ಇರೋದು 1 ಸೆಕೆಂಡ್ ಸಹ ಇಲ್ಲಿ ಕೂರುದಿಲ್ಲ, ಇಳಿದು ಹೋಗ್ತೀನಿ ನಾನು ಅಂದೆ. ಇವ್ರು ಇಷ್ಟು ಕೇಳೋರು GBM ಉಂಟು, GBM ಕೇಳಿದ್ರೇನು? ಅವಾಗೆಲ್ಲ ಯಾಕೆ ಕಣ್ಣು ಮುಚ್ಚಿ ಕೂತ್ರು? ಹೋಗ್ಲಿ, ನಮ್ಮ ಒಂದು 10 ನೋಟಿಸ್ ಹತ್ರ ಆಗಿರ್ಬೋದು, ಒಂದೇ ಒಂದು ನೋಟಿಸ್ ಅವ್ರು ತಗೊಳೋದಿಲ್ಲ. ಅಲ್ಲಿ ಕೇಳಿದ್ರೆ ತೀರ್ಥಹಳ್ಳಿ ಅನ್ನೋದು, ತೀರ್ಥಹಳ್ಳಿ ಕೇಳಿ ಮಂಗಳೂರು ಅನ್ನೋದು. ಈಗ ಅದ್ಯಾರ ರಾಜೇಶ್ ಪೊಲೀಸ್ನವರು ಇವತ್ತು ಫೋನ್ ಮಾಡಿದ್ರ? ಏನ್ ಹೇಳ್ದಂತೆ? ಜಡ್ಜಿ ಅವರಿಗೆ
ಲೆಫ್ಟ್ ರೈಟ್ ಮಾಡ್ತಾರೆ. ನೀವು ಯಾಕೆ ನೋಟಿಸ್ ಸಿಗುದೇ ಇಲ್ಲ ಇವ. ಓಕೆ. ಯಾವತ್ತು ಸಿಗ್ತಿದ್ದ ಗೊತ್ತುಂಟು, ಅವತ್ತು ಇಲ್ಲಿ ಪತ್ರಿಕೆಗೋಷ್ಠಿ ಕರೆದ ನೋಡಿ, ಅವತ್ತು ಸಿಕ್ಬಿಡ್ತಿದ್ದ. ಅವತ್ತು ಏನು ಪತ್ರಿಕಾಗೋಷ್ಠಿ ಆದ ಸೆಕೆಂಡಲ್ಲಿ ಹೊರಟಾನಂತ ಇಲ್ಲಿಂದ. Okay, ಅಂದ್ರೆ ಈಗ ಈಗ ಅವರಿಗಾದಂತಹ ಏನು ಅವರು ಸಾಲವನ್ನ ತೀರಿಸಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ನೀವು ಮಾಡ್ತೀರಾ? ಅಲ್ಲ, ಮಾಡೋದಲ್ಲ, ಇರುದು. ಓಕೆ. ಆರೋಪ ಮಾಡೋ ಪ್ರಶ್ನೆ ಇಲ್ಲ, ಅದು ರಿಯಲ್ ಆಗಿ ಇರುದೇ ಇದೆ. ಇದ್ರಾಗೆ ಚರ್ಚೆಯೇ ಇಲ್ಲ. ನಮ್ಮಲ್ಲಿ ಈವರೆಗೆ 26 ವರ್ಷದಲ್ಲಿ ಅತಿ ಹೆಚ್ಚು ಸಾಲ ತಗೊಂಡ ವ್ಯಕ್ತಿ ಇವನೇ, ಅತಿ ಮೋಸ ಮಾಡಿದವನು ಇವನೇ. ಇದ್ರಾಗೆ ಚರ್ಚೆ ಅಂಶ ಇಲ್ಲ. ಓಕೆ. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ಏನು ದಾಖಲೆಗಳನ್ನ ಕೊಡಲ್ಲ ಅನ್ನೋ ಒಂದು ಇನ್ನೊಂದು ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ನಾವು ಕಳೆದ ಕೆಲವು ವರ್ಷಗಳಿಂದ ಕೂಡ ದಾಖಲೆಗಳನ್ನ ಕೇಳ್ತಾ ಇದ್ದೀವಿ. ನಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದ್ದಕ್ಕೆ ಅವರು ದಾಖಲೆ ಕೊಡಲ್ಲ, ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಆಫ್ ಬಡ್ಡಿ ಇದೆ ಅದು ಕೊಡಲ್ಲ, ಎಷ್ಟು ಕಂತನ್ನು ಕೊಡ್ತೀವಿ, ಯಾವುದೇ ರೀತಿಯ ಡಾಕ್ಯುಮೆಂಟ್ ಅನ್ನ ಅವರು ಒಂದ್ ಸೆಕೆಂಡ್, ಯಾವುದೇ ರೀತಿಯ ದಾಖಲೆಗಳನ್ನ ಅವ್ರು ನನಗೆ ಕೊಟ್ಟಿಲ್ಲ. ಹಾಗಾಗಿ ನಾನು ಇದನ್ನ ಬೇರೆ ಬೇರೆ ಇದೆ ಹಂತಕ್ಕೆ ತಗೊಂಡು ಹೋಗ್ಬೇಕಾಯ್ತು, ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಬೇಕಾಯ್ತು ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ ಅವರು. ದಾಖಲೆ ಕೊಡ್ಲಾ ಅಂತ ನಾನು ಈಗಾಗಲೇ ಹೇಳಿದ್ನಲ್ಲ, 3 ಸರಿ ದಾಖಲೆ ಕೊಟ್ಟು ಒಬ್ಬನಿಗೆ ಅಂತ. ಈಗ ಹೇಳಿಲ್ಲ ಏನು? ನೀವು ಹೇಳಿದ್ರೆ ಅದ್ರಲ್ಲಿ ಅವ್ರು ಹೇಳಿದ್ದಾರೆ, ಅವರು ನಾವು ಕೇಳಿದ ದಾಖಲೆಯನ್ನು ಸಂಪೂರ್ಣವಾಗಿ ಕೊಟ್ಟಿಲ್ಲ. ಮೊದಲ ಹಂತದಲ್ಲಿ ಒಂದು 20% ದಾಖಲೆ ಕೊಡ್ತಾರೆ, ಅವರು ಒಂದು 16 ಕೊಡ್ತಾರೆ. ಈ ರೀತಿಯಾಗಿ ದಾಖಲೆಗಳನ್ನ ಸ್ವಲ್ಪ ಕೊಡ್ತಾರೆ ಅಂತ ಹೇಳ್ತಾರೆ. ನೀವು ಏನ್ ಬೇಕಾದ್ರೂ ಕೇಳಿ, ಅವ 100ಕ್ಕೆ 100 ಅವ ಫ್ರಾಡ್. ಅವ ಓಕೆ. ದುಡ್ಡು ಬರ್ತದಂದ್ರೆ ಲೆಕ್ಕ ಯಾರು ಕೊಡೋದಿಲ್ಲ, ಕೊಡದಿದ್ದವ ಅವ ಹುಚ್ಚ, ಅವ ಅಧ್ಯಕ್ಷ ಕೂರ್ಬಾರ್ದಲ್ಲಿ. ಲೆಕ್ಕ ಕೊಡೋದಿಲ್ಲ ಅಂದ್ರೆ ಯಾಕೆ ಕೊಡೋದಿಲ್ಲ? ಅವನು ಕಷ್ಟ ಸಂಪೂರ್ಣವಾಗಿ ಲೆಕ್ಕವನ್ನ ಅವ್ರಿಗೆ ಕೊಟ್ಟಿದ್ದೀರಾ? ಅಲ್ಲಿ ಎಲ್ಲ ಕೊಟ್ಟಾಗಿದೆ. ಈಗ ನಾವು ಕೋರ್ಟಿಗೆ ಹಾಜರುಪಡಿಸ್ಬೇಕಾ, ಇಲಾಖೆ ಕೊಡ್ಬೇಕಾ? ಕೊಡೋದಿಲ್ಲ ಅಂತ ಕೂತ್ರ ಆಗ್ತದಾ? DRI ಕೊಟ್ಟು, ಅಡಿಷನಲ್ ರಿಜಿಸ್ಟ್ರಾರಿಗೆ ಕೊಟ್ಟು, ಅವನ್ ದಾಖಲೆನೆ ಕೇಳ್ತಾ ಇರೋದು ಬಿಟ್ರೆ ಕಟ್ಟೋದ್ರೊಳಗೆ ಇಲ್ಲ. ಅವ 100ಕ್ಕೆ 100 ಭಾಗ ಅವ ಕೊಟ್ಟು ಪ್ರಶ್ನೆ ಇಲ್ಲ. ಇದು ಸಮಯ ಕಳೆದು ಸಮಯ ಕಳೆದು ಈ ಭಾರತ್ ಬ್ಯಾಂಕ್ ಇದು ಕ್ಲಿಯರ್ ಮಾಡಿಕೊಟ್ವಾ? ಇನ್ನೊಂದು ಹೇಳ್ತೀವಿ, ಅವ ಒಂದೇ ಒಂದು ಕಡೆ ವ್ಯವಹಾರ ಕರೆಕ್ಟ್ ಇದ್ದಿದ್ದು ತೋರಿಸಿ. ಫಸ್ಟ್ DCC ಬ್ಯಾಂಕಲ್ಲಿ ಕಾರ್ ಲೋನ್ ತಗೊಂಡ, DCC ಬ್ಯಾಂಕ್ ಶಿವಮೊಗ್ಗದಲ್ಲಿ ತಗೊಂಡ. ಅವರು ಸೀಲ್ ಮಾಡ್ಲಿಕ್ಕೆ ಕೊಟ್ಟು ರಗಡೆ ರಂಪು ಎಲ್ಲ ಆಗಿ ಆಮೇಲೆ ಕೊಟ್ಟದ. ನಾನು DC ಬ್ಯಾಂಕ್ ಡೈರೆಕ್ಟ್ ಮಂಜಾತ್ ಕೊಟ್ಟು ತರಬೇಕು. ಆಮೇಲೆ ಕೊಡಚಾದ್ರಿ ಅಂತ ಆ ಸಂಸ್ಥೆಯಲ್ಲಿ ತಗೊಂಡ, ಅಲ್ಲಿ ರಗಳೆ ಮಾಡ್ಕೊಂಡ. ಅಲ್ಲಿ MD ನಮ್ಮ DCC ಬ್ಯಾಂಕ್ MD ಆದವರು ರಿಟೈರ್ಡ್ ಆದ್ರ ಮೇಲೆ ಅಲ್ಲಿ ಹೋಗ್ತಾರೆ ಲೇಡಿ. ಅವ್ರಿಗೆ ಹೇಳ್ದ, ಏಯ್ ನಮ್ ಬಡ್ಡಿ ದುಡ್ಡಲ್ಲಿ ನೀವು ಜೀವನ ಮಾಡುದ್ರಿ ಅಂದ. ನೀವು ಸಾಲ ಅವ್ರು ಏನಾರು ಇವನ ಮನೆಗೆ ಹೋಗಿದ್ರ, ಸಾಲ ಕೊಡ್ತೀವಿ ಬಾ ಅಂತ ಹೇಳಿ ಅವ್ರಿಗೆ ಹೇಳ್ದ. ಆಮೇಲೆ ಭಾರತ್ ಬ್ಯಾಂಕ್ ಮಾತ್ರ ಕರೆಕ್ಟ್ ಬುದ್ಧಿ ಕಲಿಸ್ತರು ಅವನಿಗೆ. ಕರೆಕ್ಟ್ ಅವ್ರು ಹೇಳಿದ್ರು, ಅವ ಕರೆಕ್ಟ್ ಕೊಟ್ಟದಿಲ್ಲ, ಅಪಾಯದ ಮನುಷ್ಯ ಅಂತ. ಅದು ಹಾಗೆ ಆಯ್ತು. ನಾವು ಅದು ಹರಾಜಾಗ್ಲಿ ಅಂತ ಸುಮ್ಮನೆ ಕೂರ್ತಿದ್ದು, ಹರಾಜಾದ್ರೆ ನಮ್ ದುಡ್ಡು ಹೋಗ್ತದೆ. ಹರಾಜ್ 100ಕ್ಕೆ 100 ಮಾಡೇ ಮಾಡ್ತಿದ್ರು ಅವತ್ತು. ಅಷ್ಟಾದ್ರ ಮೇಲೆ ಏನ್ ಮಾಡ್ದ ಗೊತ್ತಾ, ಇನ್ನೂ ಉಂಟು. ಆ ರಿಕಾರ್ಡ್ ನಮ್ಗೆ ಕೊಡ್ಬೇಕು ಅಂತ. ಯಾವುದು ಅವನು ಒರಿಜಿನಲ್ ರಿಕಾರ್ಡ್ ನಮ್ಗೆ ಕೊಡ್ಬೇಕು ಅಂತ ಮ್ಯಾನೇಜರ್ ಕೊಡ್ತೀವಿ ಅಂತ ಒಪ್ಪೋದು. ನಾವು ಇಲ್ಲಿ ನಾನು ಹೋಗಿರ್ಲ, ನಮ್ಮವ್ರು 3 ಜನ ಹೋದ್ರು. ಹೋದಾಗ ಅವನೇನ್ ಮಾಡ್ದ ಅಂದ್ರೆ, ನಾನು ಬರ್ದೆ ರಿಕಾರ್ಡ್ ಕೊಡ್ಬೇಡಿ ನಾನು ಅವರಿಗೆ. ಅವರು ಇಲ್ಲ ಅವನು ಬರಬೇಕು ಅಂತಾರೆ. ಇಲ್ಲಿಂದ ಹೋದ್ರು ಒಂದು ಕೆಲಸ ಮಾಡಿ, ನಮ್ಮದು 3 ಕೋಟಿ 10 ಲಕ್ಷ ನಾವು ಕೊಟ್ಟಿದ್ದು, ನೀವು ಕೊಡೋದೇ ಬೇಡ ಹಾಗೆ ಇಟ್ಕೊಳ್ಳಿ. ನಮ್ಮ 3 ಕೋಟಿ 10 ಲಕ್ಷ ನೀವು ಇನ್ನೂ ರಸೀದಿ ಕೊಡ್ಲಿ ನಮ್ಗೆ, ಅದನ್ನ ವಾಪಸ್ ಹಾಕಿ ಅಂತಾರೆ. ವಾಪಸ್ ಹಾಕಿ, ನಮ್ಗೆ ನಿಮ್ಗೆ ವ್ಯವಹಾರ ಬೇಡ. ಆಮೇಲೆ ಆ ಮ್ಯಾನೇಜರು ಹೈಯರ್ ಅಧಿಕಾರಿಗಳಿಗೆ ಫೋನ್ ಮಾಡಿಕೊಂಡು ರಿಕಾರ್ಡ್ ಕೊಟ್ಟರು. ಇಲ್ಲಿ ರಿಕಾರ್ಡು ನಮಗೆ ಸಿಗೋದಿಲ್ಲ ಅವತ್ತು. ಅದೇ ರೀತಿಯಲ್ಲಿ ತಗೊಂಡ್ರೆ ಈಗ ನೀವು ಅವರೇನು ಅವ್ರ ಮೇಲೆ ನೀವೀಗ ಹೇಳ್ತಿರುವಂತದ್ದು ಸಾಲವನ್ನ ತಗೊಂಡಿದ್ರೆ ಇಲ್ಲಿ ತೀರ್ಸಿಲ್ಲ, ಹಾಗಾಗಿ ಈ ರೀತಿಯಾಗಿ ಘಟನೆಗಳಾಗ್ತದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲ ಒಂದು ಭಾಗ. ಆದ್ರೆ ಈಗ ನಿಮ್ಮ ಒಂದು 3 ಸಂಸ್ಥೆಗಳ ವಿರುದ್ಧವೂ ಕೂಡ ಈಗ ತನಿಖೆಗೆ ಆದೇಶ ಆಗಿರುವಂತದ್ದು. ಹಾಗಾದ್ರೆ ಈ ಸಂಸ್ಥೆಗಳಲ್ಲಿ ಏನೂ ತಪ್ಪಿಲ್ಲ ಅಂದಿದ್ರೆ ತನಿಖೆಗೆ ಕೇಳಿ. ಒಂದು ತನಿಖೆ ಮಾಡ್ಬೇಕಾದ್ರೆ 64 ಎನ್ಕ್ವೈರಿ ಮಾಡ್ಬೇಕಾದ್ರೆ ಪ್ರೈಮರಿ ಎನ್ಕ್ವೈರಿ ಆಗ್ಬೇಕು. ಆಡಿಟ್ ರಿಪೋರ್ಟ್ ಅಲ್ಲಿ ಫ್ರಾಡ್ ಬರಬೇಕು. ಇನ್ನು 100 ಉಂಟು, ಅದು ಎಲ್ಲ ಇಲ್ಲದೆ ಏಕೆ ನಿಮ್ಗೆ ನೀವು ಹೇಳಿದ್ರಲ್ಲ ಹೇಗೆ ಮಾಡಿದ್ರು ಅಂತ. ಅದಕ್ಕೆ ಸ್ಟೇಟ್ ಅಂದ್ರೆ ಮೊನ್ನೆ ಚೀಫ್ ಮಿನಿಸ್ಟರ್ ನಾವು ಭೇಟಿ ಮಾಡ್ಬೋದು. ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಿದಾಗ ಹೇಳಿದ್ರು, ಅವಾಗ
ಒಬ್ರು MLA ಕರ್ಕೊಂಡು ಹೋಗಿದ್ದು. ಓಕೆ. ಲಾಸ್ಟು ಅವತ್ತು ವಿಮಾನನೇ ಅಲ್ಲ ಏನೋ ಸ್ಟೇಡಿಯಂ ಉದ್ಘಾಟನೆ ಅದು ಇದು ಎಲ್ಲ ಆಗಿ ಭಾರಿ ಟೆನ್ಷನ್ ಅಲ್ಲಿದ್ರು. ಓಕೆ. ಆದ್ರೂ ರಾತ್ರಿ 8:45 ಭೇಟಿ ಆದ್ರು. ಓಕೆ. ಭೇಟಿ ಆದ ಕೂಡಲೇ MLA ಹೇಳಿದ್ರು, ಹೀಗೆಲ್ಲ ಆದ್ರೆ ಹೇಗೆ ಸರ್ ಕೇಳಿದ್ರು. ಒಂದು ಸಂಸ್ಥೆ ವಿರುದ್ಧ ಏಕೈಕಿ ನೀವು ಇದು ಮಾಡಿದ್ದು ಹೇಗೆ ಕೇಳಿದ್ರು. ಓಕೆ. ಇಲ್ಲಪ್ಪ ರಿಟೈರ್ಡ್ ಜಡ್ಜ್ ಒಬ್ರು ನನಗೆ ಹೇಳಿದ್ರು. ಅದು ಈ ನ್ಯಾಯಾಂಗದ ಪ್ರಶ್ನೆ ಬಂದದ್ದು ಇಲ್ಲಿ ಪೂರ ಹೇಳ್ತಿದ್ದೆ ನಾನು. ರಿಟೈರ್ಡ್ ಜಡ್ಜ್ ಒಬ್ರು ಹೇಳಿದ್ರು, ನಾನು ಬರೆದು ಬಿಟ್ಟೆ. ಬರೆದ ಮೇಲೆ ನನಗೆ ಗೊತ್ತಾಯ್ತು ನನಗೆ ಇದು ಸರಿ ಇಲ್ಲ ಅಂತೇಳಿ. ಅಷ್ಟೊತ್ತಿಗೆ ಅವರು PS ಹೇಳ್ದ, ಸರ್ ಅವನ ವಿರುದ್ಧ ಭಾರಿ ಅರ್ಜಿ ಉಂಟು ಇಲ್ಲಿ ಅಂತ. ಇಷ್ಟು ದಿನ ಕತೆ ಕಾಯ್ತಿದ್ರ ಯಾಕೆ ಹೇಳ್ದ ನನ್ನ ಹತ್ರ, ಈಗ ಹೇಳ್ತಾ ಇದ್ದೀಯ ನೀನು. ತಗ RCS ಫೋನ್ ಒಂದು ತಗೊಂಡು RCS ಹೇಳಿದ್ರು, ಅದನ್ನ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಹಾಗೆ ತೆಗೆದಿಡಿ ಅಂತ. ಈಗ ಅಂದ್ರೆ ಈಗ ತನಿಖೆ ಹೋಲ್ಡ್ ಆಗಿದ್ದು ಅಥವಾ ತನಿಖೆ ಪ್ರಾರಂಭ ಅಲ್ಲ, ಅದನ್ನ ಹೇಳುದಿಲ್ಲ ನಾನು. ಅದು ಹೇಳಿದ್ರೆ ಪತ್ರ ಆಗ್ತದೆ ಇವರೇ. ಹಾ, ಈಗ ತನಿಖೆ ಆದ್ರೂ ಅದು ಎದುರಿಸ್ಲಿಕ್ಕೆ ನಾವು ಸದಾ ಸಿದ್ಧ. ಅದೇ ತನಿಖೆನ ತಡೆಯುವ ಯತ್ನ ಆಗಿದ್ಯಾ ಹಾಗಾದ್ರೆ ಯಾರಿಗೆ? ನಿಮ್ಮಿಂದ? ಹೌದು, ಓಕೆ, ಆಗ್ಲೇಬೇಕಲ್ಲ. ಅದು ನೀವೇನು ತಪ್ಪು ಮಾಡಿದ್ರೆ ತನಿಖೆನ ತಡೆಯುದೆ ಒಂದ್ ಕೆಲಸ. ಈಗ ನೀವು ಏನೋ ತಪ್ಪು ಮಾಡಿರೋದಿಲ್ಲ, ಪೊಲೀಸರು ಬಂದು ಹೇಳ್ಕೊಂಡವ್ರು ನೀವು ಸುಮ್ಮನೆ ಇರ್ತೀರಾ? ಇರ್ತೀರನ್ರಿ? ಓಕೆ, ಅಂದ್ರೆ ನೀವೀಗ ತನಿಖೆನ ತಡೆಯುವ, ತನಿಖೆ ಆಗದೇ ಇರುವ ರೀತಿಯಲ್ಲಿ ನಡೆಯುವಂತಹ ಎಲ್ಲ ಪ್ರಯತ್ನವನ್ನ ಎಲ್ಲ ಮಾಡಲ್ಲ. ನೀವು ತನಿಖೆ ಮಾಡ್ಬೇಕಾದ್ರೆ ಮೊದಲು ಪ್ರೈಮರಿ ತನಿಖೆ ಮಾಡಿ ಆಮೇಲೆ ಮಾಡಿ ಅಂತ ಮಾಡಿ. ಯಾವ ತನಿಖೆ ಬೇಕಾದಾಗ್ಲಿ ಪ್ರೈಮರಿ ತನಿಖೆ ಆಗ್ಬೇಕು. 64 ಎನ್ಕ್ವೈರಿಗೆ ಏನ್ ನಿಯಮ ಉಂಟು ಅದ್ರ ಪ್ರಕಾರ ಹೋಗಿ. ಅದ್ ನಾವು ಬೇಡ ಅಂತ ಹೇಳಲ್ಲ. 54 ತನಿಖೆ ಅನ್ನುವಂಥದ್ದು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅತ್ಯಂತ ಉನ್ನತ ಮಟ್ಟದಲ್ಲ. ಉನ್ನತ ಮಟ್ಟದ ಬೇರೆ ಬೇರೆ ರಾಜ್ಯದ ಮಟ್ಟದಲ್ಲಿ ಅದು ತಡಿದಾರೆ ನಮ್ಗೇನು ಬಹಳ ಕೆಲಸ ಇಲ್ಲ, ತಡಿಲಿಕ್ಕೆ ಹೋಗುದೂ ಇಲ್ಲ ನಾವು. ಹೇಳ್ಬೇಕು ಎದ್ ಏನಾಗ್ತದೆ, ದುರಂಕಾರ ಮಾಡಿದ್ರು ಅವನು. ಅಧಿಕಾರಿಗಳೇ ಹೇಳಿದ್ರು, ವಿಜಯದೇವ್ ಇಷ್ಟೆಲ್ಲ ಆದ್ರೂ ಭೇಟಿ ಆಗ್ಲಿ. ಅದು ನಮ್ಮ ಗ್ರಾಚಾರಕ್ಕೆ ಏನಾಯ್ತು ಅಂದ್ರೆ ಚೀಫ್ ಮಿನಿಸ್ಟರ್ ಹತ್ರ ನಮ್ಮ ಸಹಕಾರ ಖಾತೆ ಉಂಟು, ಅವ್ರಿಗೆ ಇವೆಲ್ಲ ಲೆಕ್ಕನೇ ಇಲ್ಲ. ಇಷ್ಟೆಲ್ಲ ರಗಳೆ ಆಗಿದೆ. ಮತ್ತಿನ್ನೊಂದು ಅದರಲ್ಲೂ ಹೇಳ್ತೀನಿ, ಮತ್ತೊಬ್ಬ ಅದ್ರೆ ಮತ್ತುಳ್ಳವರೆಲ್ಲ ಸಣ್ಣ ಪುಟ್ಟವರು, 1000 ಲೆಕ್ಕ, ಲಕ್ಷದ ಲೆಕ್ಕ. ಅದ್ರ ಇಬ್ಬರೇ ಲಕ್ಷದ ಮೇಲೆ ಇರೋರು. ಒಂದು ದೇವೇಂದ್ರ ಕೀರ್ತಿ ಅಂತ, ಅವನೇ ಅಧ್ಯಕ್ಷ ಈ ಸಂಘಕ್ಕೆ. ದೇವೇಂದ್ರ ಕೀರ್ತಿ ಅವ ನಮ್ಮ ನೆಂಟನು. ಹೌದು, ಅವಂದು ನಮ್ಮ MD ಇಲ್ಲೇ ಕೂತಾರೆ. ಮನೆ ಹರಾಜಿಗೆ ಬಂದಿತ್ತು, ಸಿಂಡಿಕೇಟ್ ಬ್ಯಾಂಕ್ನವರು ಹರಾಜಿಗೆ ತಂದಿದ್ರು. ಅವ 10 ಕರೆದು ನಮ್ಮ ಹತ್ರ ದುಡ್ಡು ಕಳಿಸ್ತ. ಇಲ್ದಿರ ಅವತ್ತು ಅವನ ಮನೆ ಹೋಗಿರೋದು. ಕಟ್ಟಿದ್ರ ಮೇಲೆ ಚೀಟಿ ಹಾಕ್ದ. ಚೀಟಿ ಹಾಕಿ ಚೀಟಿ ಇವ್ರು ಕೊಡೋದು ಬೇಡ ಅಂದ್ರು. ನಾನು ಹೇಳಿದೆ, ಅವನ ಮಗಳು MBBS ಓದ್ತದೆ, ಇನ್ನೊಬ್ಳು BE ಮಾಡ್ತದೆ, ಕೊಟ್ಟು ಬಿಡನ್ರಿ ಅತ್ಲಾಗೆ. ಚೀಟಿನೂ ಕೊಟ್ಟು ಎಲ್ಲ ಜಾಸ್ತಿ ಆಯ್ತಾ. ಆಮೇಲೆ ಅಸ್ಲು ಕಟ್ತೀನಿ ಅಂತ ಬಂದ. ಈಗ ನೀವೇ ಯೋಚನೆ ಮಾಡಿ, ನೀವೇ ಒಬ್ರು ಅಧ್ಯಕ್ಷರು. ಈ ಸಣ್ಣ ಪುಟ್ಟವರ ಹತ್ರ ನಾವು ದುಡ್ಡೆಲ್ಲ ಬಡ್ದು ವಸೂಲಿ ಮಾಡಿ ಈ ಕೋಟಿಗಟ್ಟಲೆ ಕೊಟ್ಟವರಿಗೆ, ಈ VIP ನಾವು ಬಿಟ್ರೆ ನಾವು ಇಲ್ಲಿ ಕೂರ್ಬೇಕಾ? ದೇವ್ರ ಮೆಚ್ಚನ, ಸಮಾಜ ಮೆಚ್ಚದ? ಆ ಕೆಲಸ ನಮ್ಮ ಹತ್ರ ಆಗೋದಿಲ್ಲ. ಅದಕ್ಕಾಗಿ ಎಷ್ಟೇ ಖರ್ಚಾಗಲ್ರಿ, ಅದಕ್ಕಾಗಿ ಎಷ್ಟೇ ಶ್ರಮ ಆಗಲಿ, ನಾವು ಎದುರಿಸ್ತೇವೆ ನಾವು. ಓಕೆ, ಅದೇ ರೀತಿಯಲ್ಲಿ ಈ ಡಿವಿಡೆಂಡ್ ಕೊಡುವ ವಿಚಾರದಲ್ಲೂ ಕೂಡ ಇದಾಗಿರುವಂತದ್ದು. ಆ ಡಿವಿಡೆಂಡ್ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ, ಆದ್ರೆ ಪ್ರತಿ ಬಾರಿ ಒಂದು ಸಹಕಾರ ಸಂಸ್ಥೆಯಲ್ಲಿ ಇವರು ಡಿವಿಡೆಂಟ್ ಅನ್ನು ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೆ ಡಿವಿಡೆಂಡ್ ಕೊಡುವ ಸಂದರ್ಭದಲ್ಲಿ ನಾನು ಡಿವಿಡೆಂಡ್ ಕೇಳಿದ್ವಿ, ಆದ್ರೆ ನಿಮ್ಮ ಸಾಲಕ್ಕೆ ಅದನ್ನು ವಜಾ ಮಾಡಿದೀವಿ ಅಂತ ಹೇಳ್ತಾರೆ. ಸರ್, ಸಾಲಕ್ಕೆ ಆದ್ರೆ ಅವರು ಸಾಲದಲ್ಲಿ ವಜಾ ಮಾಡಿರುವಂತದ್ನ ಎಲ್ಲಿಯೂ ಕೂಡ ತೋರಿಸಿಲ್ಲ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅವನು ಕರ್ಕೊ ಬನ್ನಿ ಮಾರ್ರ, ಒಂದಿನ ನೀವು ಬನ್ನಿ, ಅವನ್ನೇ ಕರ್ಕೊಂಡು ಬನ್ನಿ, ಇಲ್ಲಿ ಎದುರ ಇತ್ಯರ್ಥ ಮಾಡೋಣ. ನೇರ ಡಿಬೇಟ್ ಮಾಡಿದ್ರೆ ಅಥವಾ ನೇರ ಚರ್ಚೆಗೆ ವಿಜಯ್ ದೇವರು ರೆಡಿ ಇದ್ದಾರೆ. ನಾನು ಇಲ್ಲಿ ನಿಮ್ಮ ಹತ್ರ ಅಲ್ಲ, ನಿನ್ನೇನು ಹೇಳಿದೆ, ಇಲ್ಲಿ ಅಲ್ಲ, ಪಬ್ಲಿಕ್ ಅಲ್ಲಿ, ಕೊಪ್ಪ ಸರ್ಕಲ್ ಆಗಲಿ, ಗಾಂಧಿ ಚೌಕಲ್ಲ, ಅಲ್ಲೇ ಮಾಡೋಣ. ರೆಡಿ ನೀವು ಎಲ್ಲ ಹೇಳ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋದು ಇವೆಲ್ಲ ಅಲ್ಲ. ನಮ್ ತಪ್ಪಿದ್ರೆ ನಾವು ಕ್ಷಮೆ ಕೇಳ್ತೇವೆ, ಇಲ್ಲಿ ಜಾಗ ಬಿಟ್ಟು ಹೋಗ್ತೀವಿ ನಾವು. ಅದ್ರಾಗೆ ನಾನು ಯಾವುದನ್ನು ಹಿಡ್ಕೊಂಡು ಕೂರು ಮನುಷ್ಯ ಅಲ್ಲ. ನಾನೇ ಕಟ್ಟಿದ್ದಿರ್ಬೋದು, ನಾನೇ ಬೆಳೆಸಿದ್ದಿರ್ಬೋದು. ನಿನ್ನೆ ಒಂದು ಶಬ್ದ ಹೇಳಿದೆ, ಅದನ್ನು ಇಲ್ಲಿ ಹೇಳ್ತೀನಿ. ಅದು ಯಾರೋ ಶ್ರೀನಿವಾಸರಾಯರ ಯಾರೋ ಕೇಳಿದ್ರು,
ಹೀಗೆಲ್ಲ ಆದರೆ ನಮ್ಮ ಡಿಪಾಸಿಟ್ ಹೋಲ್ಡ್ರಿಗೆ ಷೇರುದಾರರಿಗೆ ಅನ್ಯಾಯ ಆಗ್ತದ ಅಂದರು. ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ. ಓಕೆ. ನಮ್ಮ ಲೋನ್ ಎಷ್ಟುಂಟು, ನಮ್ಮ ಡಿಪಾಸಿಟ್ ಎಷ್ಟುಂಟು, ಷೇರ್ ಎಷ್ಟುಂಟು ಅದೆಲ್ಲ ಪ್ರತ್ಯಕ್ಷವಾಗಿ. ಡಿಪಾಸಿಟ್ ಷೇರು ಎಷ್ಟುಂಟು ಅದರ 4 ಪಟ್ಟ ಆಸ್ತಿ ಉಂಟು. ಓಕೆ. ಅದರ 4 ಪಟ್ಟ ಆಸ್ತಿ. ಸಂಸ್ಥೆಯ ಆಸ್ತಿನೋ ವಿಜಯ್ ದೇವರ ಆಸ್ತಿನೋ? ಇಲ್ಲಿ ಹೇಳ್ತೀನಿ, ಮುಂದುವರಿತೀನಿ. 4 ಪಟ್ಟ ಆಸ್ತಿ ಉಂಟು. ಸುಮಾರು 200 ಕೋಟಿ ರೂಪಾಯಿ ಆಸ್ತಿ ಇರ್ಬೋದು. ಆಯ್ತಾ? ನಮ್ಮದು ಡಿಪಾಸಿಟ್ ಷೇರು ಎಷ್ಟು ಇರ್ಬೋದು? ಒಂದು 125 ಕೋಟಿ ಇರ್ಬೋದಾ? ಓಕೆ. ಹಾ, ಉಂಟು. ಅಲ್ಲಿಗೂ ವ್ಯತ್ಯಾಸ ಆಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿಗೂ ವ್ಯತ್ಯಾಸ ಆದ್ರೆ ನನ್ನ ಸ್ವಂತ ಆಸ್ತಿ ಉಂಟು. ಕಡದಾಳ ದಿವಾಕರ್ ಕಾಲದಲ್ಲಿ ಮಾಡಿಕೊಟ್ಟಿದ್ದು DC ತಿಮ್ಮಯ್ಯನವರು 65 ಎಕರೆ ಉಂಟು. ಈ ಸೈಟು ಮನೆ ಎಲ್ಲ ಬಿಟ್ಟು, ಇದು ಟೌನಿಂಗ್ ಬಿಟ್ಟು ಅಷ್ಟು ಉಂಟು. ಹೆಚ್ಚು ಕಡಿಮೆ ಆದರೆ ನನ್ನ ದುಡ್ಡಲ್ಲಿ ನಾನು ಭರ್ತಿ ಮಾಡ್ತೀನಿ. ನೀವು ಕೇಳ್ಬೋದು, ಮಕ್ಕಳು ಹೆಂಡತಿ ಇದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ, ಅದಕ್ಕೆ ಅವರ ಯಾರೂ ಅಲ್ಲ, ನಾನೇ ಸುಪ್ರೀಂ. ಯಾಕೆಂತಂದ್ರೆ ನಂದು ಓನೋದು. ಪಿತ್ರಾಜಿದ್ದು ಗೊತ್ತಲ್ಲ, ಪಿತ್ರಾಜಿತ್ ಆದರೆ ಮಕ್ಕಳಿಗೆ ಹೆಂಡತಿಗೆ ಹಕ್ಕು ಬರ್ತದೆ. ಅದಕ್ಕೆ ನಾನೇ ಹೆಚ್ಚು ಕಡಿಮೆ ಆದರೆ ನಾನು ಅದು ದುಡ್ಡು ಕೊಡ್ತೀನಿ. ನೀವು ಯಾರು ಅದ್ರ ಬಗ್ಗೆ ತಲೆಯನ್ನೇ ಕೆಡ್ಸ್ಕೊಂಡ್ಬೇಡಿ. ಯಾರು ಏನೇ ಹೇಳಿದ್ರು ಅದಕ್ಕೆ ತಲೆ ಹಾಕ್ಬೇಡಿ. ಓಕೆ. ಅಂದ್ರೆ ಈಗ ಆರೋಪಗಳು ಬಂದಿರೋದಕ್ಕೆ ನೀವು ನಿನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಕೆಲವೊಂದು ಇದೆ. ಈಗ ಒಂದು ಆರೋಪಗಳ ಬರುತ್ತೆ ಅಥವಾ ಈಗ ತನಿಖೆಗೂ ಕೂಡ ಆದೇಶಗಳು ಬೇಗ. ಈಗ ನೀವು ಕೂಡ ಕಾನೂನಾತ್ಮಕ ಹೋರಾಟಗಳಿಗೆ ಮುಂದಾಗುವ ಕೆಲವೊಂದು ಸಂದರ್ಭ ಕೂಡ ಬಂದೇ ಬರುತ್ತೆ. ನಿಮ್ಮ ಒಂದು ಮುಂದಿನ ದಿನದಲ್ಲಿ ಈ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿದೆ? ಈಗ ನಾವು ಎಲ್ಲದಕ್ಕೂ ಕೈ ಕೊಟ್ಟು ಕೂರ್ಲಿಕ್ಕೆ ಆಗುದಿಲ್ಲ. ಇವರೇ ಕೂತ್ರೆ ಇವ್ರ ಕೈಯಲ್ಲಿ ಆಗದಿದ್ದರು ಅನ್ನೋ ತೀರ್ಮಾನಕ್ಕೆ ಬರ್ತದೆ. ನಿನ್ನೆ ಹೇಳಿದೆ, ಇದು ಪ್ರಥಮ, ಅದು ಕೊನೆಯ ಪತ್ರಿಕಾಗೋಷ್ಠಿ ಅಂತ ಯಾರು ಎಣಿಸ್ಬೇಡಿ. ಇದು ಪ್ರಾರಂಭ. ಇನ್ನು ಬಹಳ ದೂರದಲ್ಲಿ ಹೋಗ್ತದೆ. ಇದು ನಿಲ್ಲುವುದಿಲ್ಲ ಅಂದೆ. ನೋಡ್ರಿ, ನಿನ್ನೆ ಒಂದು 300 ಜನ, 400 ಅಂತ ಬರ್ತಾರೆ, 300 ಜನ ಇಟ್ಕೊಂಡಿರಿ. ನಾವು ಕರೆದ್ರೆ ಇವು 5,000 ಜನ ಬರ್ಲಿಕ್ಕೆ ರೆಡಿ ಅದಾರೆ. ನಮ್ದು ಸುಮಾರು 3 ಸಂಸ್ಥೆಯಿಂದ 17,000 ಜನ ಇರ್ಬೋದು. 5,000 ಜನ ಕರ್ಸ್ತೀವಿ ನಾವು. ಅಂದ್ರೆ ಷೇರುದಾರನ ಜನರನ್ನ ಒಟ್ಟಾಕಿ ಬಲ ಪ್ರದರ್ಶನ ಮಾಡಕ್ ಹೊರಟಿದ್ದೀರಾ? ಜನರನ್ನ ಯಾಕೆ, ಷೇರುದಾರನ್ನ? ಅದೇ ನಾನು ಕೇಳ್ತಿರ್ತೀನಿ, ಷೇರುದಾರನ ಒಟ್ಟಾಕಿ ವಿಜಯ್ ದೇವರು ಬಲ ಪ್ರದರ್ಶನ ಹೊರಟಿದಾರ ಹಾಗೆ ತಿಳಿಲಿ. ಕಾನೂನಾತ್ಮಕ ಹೋರಾಟ ಇಲ್ವಾಗ ಉಂಟು. ದೇವಸ್ಥಾನಕ್ಕೆ ಬರ್ತೀರಾ ನೀವು? ಅವನೊಟ್ಟಿಗೆ ನೀವು ಬರ್ತೀರಾ? ಬನ್ನಿ. ಅಲ್ಲ, ನಾನು ಆರೋಪ ಮಾಡಿರೋದು ಅವರು. ನಾನು ಮಧ್ಯಸ್ಥಿಕೆ ವಹಿಸಲ್ಲ. ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋರು, ನಾವು ಮೂಢನಂಬಿಕೆ. ನಾನ್ ನೋಡ್ರಿ, ನಾನ್ ದೇವ್ರನ್ನ ಬಹಳ ನಂಬೋದಿಲ್ಲ. ಆದ್ರೆ ಈ ವಿಷಯದಲ್ಲಿ ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಬರ್ತೀನಿ ನಾನು. ಇವನ ವಿಷಯಕ್ಕೆ ಯಾವ ದೇವಸ್ಥಾನಕ್ಕೂ ಬೇಕಾದ್ರೂ ಅವ್ನು ಬರ್ಲಿ. ಯಾವ ಕಾನೂನಿಗೂ ದೇವ್ರನ್ನ ನಂಬದೇ ಇಲ್ಲದವರಿಗೆ ಈ ವಿಚಾರದಲ್ಲಿ ದೇವ್ರ ಮೇಲೆ ಏನೋ ಕಷ್ಟ ಅಲ್ಲ. ದೇವ್ರ ನಂಬೋದಿಲ್ಲ ಅಂತಲ್ಲ, ಅದನ್ನ ಹಿಡ್ಕೊಂಡು ಹೋಗೋದಿಲ್ಲ. ನನ್ನ ಹೆಂಡತಿ 24 ಗಂಟೆ ದೇವ್ರ ಪೂಜೆ. ನಮ್ದು ಆ ಪಂಚಾಯತ್ಗೆ ಇಲ್ಲ. ದೇವ್ರ ನಂಬ್ತೀವಿ, ದೇವ್ರ ಇಲ್ಲ ಅಂತ ಹೇಳೋದಿಲ್ಲ. ನಾನ್ ರಾಘವೇಂದ್ರ ಸ್ವಾಮಿ ಭಕ್ತ. ದೇವ್ರ ನಂಬೋದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಅಲ್ಲ, ನೀವು ಒಂದ್ ಹೇಳ್ತೀರಿ ಜನರನ್ನ ಒಟ್ಟಾಗ್ತೀವಿ ಅಂತ ಹೇಳ್ತೀರಾ, ಯಾಕಂದ್ರೆ ಷೇರುದಾರರನ್ನ 17,000 ಅದೇ ಹೇಳ್ತೀರಾ, ದೇವಸ್ಥಾನಕ್ಕೆ ಬರ್ತೀರಾ ಅಂತ ಅದು ಕೂಡ ಹೇಳ್ತೀರಾ. ಕಾನೂನಾತ್ಮಕ ಹೋರಾಟ ಮಾಡಿ ಈಗ ಏನಾಗ್ತದೆ ಗೊತ್ತನ್ರಿ, ಕೆಲವು ಸರಿ ಕಾನೂನು ಹಣದ ಮೇಲೆ ಹೋಗ್ತದೆ. ಕಾನೂನು ಅಂತ ಹೇಳ್ತೀವಿ, ಹಣದ ಮೇಲೆ ಹೋಗೋ ಕಾನೂನು ಉಂಟು. ಇಲ್ಲೇನಾ? ದೇವಸ್ಥಾನ ಇಲ್ಲಿರಿ 10 ಜನ ಮತ್ತೆ ಬರ್ಲಿ. ಅಲ್ಲ, ನಾನು ನೇರವಾಗಿ ಕೇಳ್ತಾ ಇದ್ದೇನೆ. ನಾನು ವಿಜಯ್ ದೇವರು ಕಾನೂನಾತ್ಮಕ ಹೋರಾಟ ಮಾಡ್ತಾರೋ ಇಲ್ವೋ? ಮಾಡ್ತೀವಿ. ಯಾರ ವಿರುದ್ಧ? ಯಾರ ವಿರುದ್ಧ? ಯಾರು ನಮ್ಮ ವಿರುದ್ಧ ಮಾಡ್ತಾರೋ ಅವ್ರ ವಿರುದ್ಧ ಕಾನೂನ ಮಾಡ್ಬೋದು, ಅನ್ನಪೂರ್ಣ ಜೋಡಿ ಮಾಡ್ಬೋದು, ದೇವೇಂದ್ರ ಕೀರ್ತಿ ಮಾಡ್ಬೋದು, ಮತ್ತೊಬ್ಬ ಮಾಡ್ಬೋದು. ಯಾರು ಮಾಡ್ತಾರ? ಇದೇ ಅನ್ನಪೂರ್ಣ ಜೋಡಿ ಇನ್ನೊಂದು ಕ್ಯಾಂಡಿಡೇಟ್ ಮತ್ತೆ ಕಣ್ಣಿಗೆ ಹಾಕಿ ಕೂತಿತ್ತು ನೋಡಿ, ಅದು. ಇದೇ ಜಾಗದಲ್ಲಿ ನಾನು ಕೂತಾಗ ಅವರ ಮಾವ ನಾನು ಭಾರಿ ವಿಶ್ವಾಸಕರು, ನಾಗೇಂದ್ರನಾಥ್ ಅಂತ. ಅವ್ರು ಮೊದ್ಲಿಂದನೂ ಅವ್ರ ವ್ಯವಹಾರ ಇತ್ತು. ಅವರು ಬಂದ್ರು ಮಗನ್ ಕರ್ಕೊಂಡು. ವಿಜಯದೇವರೇ, ನಿಮ್ ಸಾಲ ಎಲ್ಲ ಕ್ಲಿಯರ್ ಮಾಡಿ. ಏನ್ರಿ, ನನ್ ಹೆಲ್ತ್ ಸರಿ ಇಲ್ಲ ವಿಜಯದೇವ್, ಅದಕ್ಕಾಗಿ ಎಲ್ಲ ಕ್ಲಿಯರ್ ಮಾಡಿದೆ. ಮಗನ್ ಕರ್ಕೊಂಡು ಬಂದು ಏನ್ರಿ ಕೇಳಿದೆ. ನನ್ನ ಸಾಲ ಎಲ್ಲ ಕ್ಲಿಯರ್ ಆಯ್ತು. ನೀವು ಮತ್ತೆ ನನ್ನ ಮಗಗೆ, ನನ್ನ ಸೊಸೆಗೆ ನೀವು ಹಣ ಕೊಡಬಾರ್ದು ಅಂದ್ರು. ಆಯ್ತಾ? ಏನ್ರಿ, ಆ ವಿಷಯ ಬೇಡ. ಈಗ ಮಗನ್ ಕರ್ಕೊಂಡು ಬಂದೀನಿ ನೋಡಿ.
ಕೊಡಬೇಡಿ ನೀವು ಅಂದು. ಓಕೆ ಹೋದ್ರು. ನಾವು ಅದನ್ನ ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿ ಇಟ್ಟು ಓಕೆ ಇದು ಬೇಡ ನಮಗೆ ಅಂತ. ಹ್ಮ್. ಅದು ಲೋನ್ ತಕೊಂಡ್ಲ, ಓಕೆ ಚೀಟಿ ಹಿಡಿತು. ಹ್ಮ್ ಚೀಟಿ ಹಿಡಿಯೋನು ಇವ್ರಿಗೆ ಹೇಳಿದೆ, ನೋಡಿ ಪಟ 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 ಬರ್ತದೆ, ಇದು ಕಟ್ಟುದಿಲ್ಲ ಕಣ್ರಿ Okay. ಅಂದೆ. ಹ್ಮ್ ಹಣ ಕಟ್ಟಲ. ಅದೇನು ಭಾಳ ಹಣ ಅಲ್ಲ, ಕೋಟಿ ಗಟ್ಟಲೆ ಹಣ ಅಲ್ಲ. ಓಕೆ ಅದು ಬಿಡಿ, ಇದು ಹಂಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ತಾಪತ್ರ ಆಗ್ತದೆ ಮೇಡಮ್ ಅಂದೆ. ಹ್ಮ್ ಅವರು ಇವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತೀರಿ? ಅಂದ್ರೆ ಈ ಸಂಸ್ಥೆಯಲ್ಲಿ ಸಾಲವನ್ನ ತಗೊಂಡು ಸಾಲವನ್ನು ತೀರಿಸದೆ ಅಥವಾ ಸುಸ್ತಿದಾರರಾದಂತವ್ರು ಈಗ ನಿಮ್ಮ ವಿರುದ್ಧ ನಿಂತಿದ್ದಾರೆ ಅಂತ ಹೇಳ್ತೀರಾ? ಹೌದು, ಓಕೆ 100ಕ್ಕೆ 100. ಈಗ ಇನ್ನೊಂದು ಇವತ್ತಿನದ ನಡೀತಾ ಉಂಟು. ಈಗ ಒಂದು ಸಹಕಾರ ಸಂಘ ಹೊಸ್ತಾಗ್ತಾ ಉಂಟು ಈಗ. ಓಕೆ ಹೇಗೆ ಅಂದ್ರೆ ಸಹ್ಯಾದ್ರಿ ಸಮೃದ್ಧಿ ಶರಾವತಿ 3 ಸಂಸ್ಥೆಯ ಷೇರುದಾರರು, ಹ್ಮ್ 3 ಸಂಸ್ಥೆಯ ಷೇರುದಾರರು, ಓಕೆ 3 ಸಂಸ್ಥೆಯ ಠೇವಣಿದಾರರು, ಹ್ಮ್ 3 ಸಂಸ್ಥೆಯ ಸಾಲಗಾರರು, ಹ್ಮ್ 3 ಸಂಸ್ಥೆಯ ಸ್ಟಾಫು ಹ್ಮ್ ಎಲ್ಲ ಸೇರಿ ಒಂದು ಸಂಘ ರೆಡಿ ಆಗ್ತದೆ ಅಧಿಕೃತವಾಗಿ. ಓಕೆ ಅವರೇ ರೆಡಿ ಮಾಡ್ತಾ ಇದ್ದಾರೆ. ಹ್ಮ್ ಹಿತರಕ್ಷಣಾ ಸಮಿತಿ ಅಂತ, ಷೇರುದಾರರ ನಮ್ಮ ಎಂಪ್ಲಾಯಿದು ಎಲ್ಲ ಹಿತರಕ್ಷಣೆ ಅಂದ್ರೆ ನಮ್ಮ 3 ಸಂಸ್ಥೆ ಸೇರಿ ಆ ಸಂಸ್ಥೆನ ಹುಟ್ಟಾಕ್ತಾ ಇದ್ದಾರೆ. ಓಕೆ ಯಾರು ಹುಟ್ಟಾಗ್ತಿರುವಂತದ್ದು? ಷೇರುದಾರರು. ಓಕೆ ಷೇರುದಾರರೇ ಮಾಡ್ತಿರುವ. ಹೌದೌದು. ಓಕೆ ಈಗ ನಿನ್ನೆನೆ ಸುಮಾರು ಜನ ನಾವಿದ್ದೀವ್ರಿ ಜೊತೆಗೆ ಅಂದ್ರು. ಹೇಳೋದು ಬೇರೆ, ಅಧಿಕೃತವಾಗಿ ತೋರ್ಸೋದು ಬೇರೆ ಅಲ್ಲ. ಎಸ್ ಹ್ಮ್ ಇವ್ರು ನಾಮಕಾವಸ್ಥೆ ಮಾಡ್ಕೊಂಡಾರಲ್ಲ, ಹ್ಮ್ ಇವ್ರದ್ದು ಡಿಫಾಲ್ಟರ್ ಸಂಘ ಅಲ್ಲ, ಓಕೆ ಇವ್ರದ್ದು ಹೀಗೆ ಓಕೆ ನೋಡಿ. ಅದೇ ಡಿಫಾಲ್ಟರ್ ಸಂಘ ಒಂದು, ಇದು ಷೇರುದಾರರ ಸಂಘ ಒಂದು. ಷೇರುದಾರರ ಸಂಘದ ಆ ಹಿತರಕ್ಷಣಾ ಸಂಘ ಅದರ ಹಿಂದಿರೋದು ವಿಜಯ್ ದೇವ್ ಅವರು. ಅದರಿಂದ ಇರೋದು ಯಾರು? ಅಲ್ಲ, ಅದರ ವಿರುದ್ಧವಾಗಿ ಇನ್ನೊಂದು ಸಂಘವನ್ನ ವಿಜಯ್ ದೇವ್ ಅವರು ಬಿಡ್ತಾ ಇದಾರ ಅಲ್ಲ, ಇಲ್ಲಿ ಅದನ್ನ ಬಿಟ್ಟಿದ್ ಯಾರು? ಹೇಳಿದ್ದೆಲ್ಲ ಕೇಳಿದ್ದು ತೀರ್ಥಳ್ಳಿ ಕಣ್ರಿ. Yes. ಸಜ್ಜಾ ಅಂತ ಜನ ಇರೋರು ಇಲ್ಲಿ, ಹ್ಮ್ ಅಷ್ಟು ಸುಲಭದಲ್ಲಿ ಯಾರು ಬಗ್ಗೋದಿಲ್ಲ ಇಲ್ಲಿ. ಹ್ಮ್ ಅದರದ್ದು ಹಿಂದಿರುವ ಶಕ್ತಿ ಯಾರಾಗ್ತದೆ? ಸೇರ್ದಾರೆ ಓಕೆ ನೋಡ್ಕೊಂಡು ವಿರುದ್ಧ ಅವರ ಸಂಘದ ಹಿಂದಿರೋರು ಯಾರು? ಅಲ್ಲಿ ನೀವು ನೋಡಿದ್ರಲ್ಲ ಟಿವಿಲಿ, ಓಕೆ ಟಿವಿಲೇ ನೋಡಿದ್ರಲ್ಲ, ಹ್ಮ್ ಟಿವಿಲೇ ನೋಡಿದ್ರಲ್ಲ. ಓಕೆ ಇನ್ನೊಬ್ಬರು ಇದ್ದಾರೆ, ಅವ್ರ ಹೆಸರು ಹೇಳಾಗಿಲ್ಲ ಈಗ. ಹ್ಮ್ ಅದು ಕಾನೂನಿನ ತೊಡಕುಂಟು. ಹ್ಮ್ ಇಲ್ದಿರ ಪೂರ ಹೇಳ್ತಿದ್ದೆ, ಅವ್ರು ಯಾಕೆ ಅವ್ರು ಹಿಂದೆ ಇದ್ದಾರೆ ಅಂತಾನು ಹೇಳ್ತಿದ್ದೆ ನಾನು. ಹ್ಮ್ ಅದನ್ನ ಎಲ್ಲೋ ನಮಗೆ ಸಿಕ್ಕು ಬೀಳಬಾರದು. ಓಕೆ ಹಂಗಾಗಿ ಇದು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ದು. ಓಕೆ ಬಾರಿ ಪ್ರಭಾವಿ ಆಗಾರ ಅದು ಪ್ರಭಾವಿ ಓಕೆ ರಾಜಕಾರಣಿ ಅವ್ರ ಮೇಲೆ ಕಷ್ಟ. ರಾಜಕಾರಣಿ ಅಲ್ರಿ. ನಾನು ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಹ್ಮ್ ಓಕೆ ನಾನು ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ. ನಾನು ಕನ್ಫರ್ಮ್ ಆಗಿದ್ದು ಮೊನ್ನೆ. ಹ್ಮ್ ಇದು ಎಲ್ಲಿಂದ ಬಂತು, ಏನಾಯ್ತು ಎಲ್ಲ ಹುಡುಕ್ತಾ ಹೋಗುತ್ತೆ, ಅದ್ರ ಮೂಲ ಅಲ್ಲಿ ಸಿಕ್ತು. ಓಕೆ ಅದೇ ರೀತಿಯಲ್ಲಿ ಈಗ ಒಂದು ಸಂಸ್ಥೆ 25-26 ವರ್ಷ ಬೆಳೆದ, ನೀವು ಕೂಡ ಯಶಸ್ವಿಯಾಗಿ ಕಳೆದ ಕೆಲವು ವರ್ಷದಿಂದ ನಿರಂತರವಾಗಿ ಪ್ರಾರಂಭಿಕ ಅಂತ ನೀವು ಅಧ್ಯಕ್ಷರಾಗಿದ್ರೆ ಸಂಸ್ಥೆನ ಮುನ್ನಡೆಸ್ತಾ ಇದ್ದೀರಾ. ಇಂಥ ಟೈಮಲ್ಲಿ ಒಂದು 26-27 ವರ್ಷಗಳ ಪ್ರಾರಂಭಿಕ ವ್ಯವಹಾರ ಮಾಡಿದ್ರು, ಇಂದು ಕೂಡ ವ್ಯವಹಾರ ಮಾಡ್ತಾ ಇರ್ಬೋದು, ಹಲವಾರು ಜನ ಷೇರುದಾರರು ಇರ್ಬೋದು. ಅವ್ರಿಗೂ ಕೂಡ ಏನು ಈ ರೀತಿಯಾದ ಗೊಂದಲ ಆಗಿದೆ ಏನು ಅನ್ನೋ ಒಂದು ಕನ್ಫ್ಯೂಷನ್ ಅಂತೂ ಸಹಜವಾಗಿ ಷೇರುದಾರರಲ್ಲಿ ಬಂದಿರುತ್ತೆ. ಷೇರುದಾರರು ಈ ಒಂದು ಆರೋಪಗಳು ಬಂದ ನಂತರ ಅಥವಾ ತನಿಖೆಗೆ ಆದೇಶ ಆದ ನಂತರ ಷೇರುದಾರರು ನಿಮ್ಮನ್ನು ಸಂಪರ್ಕ ಮಾಡಿ ಅಥವಾ ಷೇರುದಾರರು ಯಾವ್ದು ಅವರ ಒಂದು ಅಳಲನ್ನು ಹೇಳಿಕೊಡುವ ಕೆಲಸವನ್ನು ಏನಾದ್ರು ಮಾಡಿದ್ರ? ಇದನ್ನ ತರ್ತೀರಾ, ಅದ್ರ ಮೇಲೆ ಡಿಪಾಸಿಟ್ ಎಷ್ಟು ಜಾಸ್ತಿ ಬಂದದೆ ಅಂತ. ಈ ಪ್ರಕರಣ ಶುರುವಾಯ್ತಲ್ಲ, ಅದ್ರ ಮೇಲೆ ಎಷ್ಟು ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ತಕೊಂಬನ್ನಿ. ಪ್ರಕರಣ ಬಂದ್ಮೇಲೆ ಜಾಸ್ತಿ ಆಗಿದೆ. ಓಕೆ ಇದು ಇನ್ನು ಮೀಟಿಂಗ್ ಅಲ್ಲಿ 50 ಸೇರ್ ಅಪ್ರೂವ್ ಆಗಿದೆ, ಓಕೆ ಹೆಚ್ಚಿಗೆ ಸೇರ್ ಆಗುತ್ತೆ. ಮತ್ತೆ ಹ್ಮ್ ಈಗ ಡ್ಯಾಮೇಜ್ ಆಗ್ಬೇಕಾ? ಹಿಂದೆ ಇದಲ್ಲ, ನಾವು ಫಸ್ಟ್ ಹಿಂದೆ ಒಂದ್ಸರಿ ಆಗಿದೆ. ಓಕೆ ನನ್ನ ಸ್ನೇಹಿತ ಒಬ್ಬ ಇದ್ದ, ಲಕ್ಷ್ಮೀಶ್ ಅಂತ, ನಿಮ್ಗೆ ಗೊತ್ತಿರ್ಬೇಕು. ಅವನು ನಾವು ಚಲಗಾರ ಗಣಪತಿಯವ್ರನ್ನ ಹೋಗುದು ಅಂತ ಹೇಳಿ ಮೀಟಿಂಗ್ ಅಲ್ಲಿ ಯಾರಿಗೆ ಹತ್ರ ಯಾರಿಂದ ಅನುಕೂಲ ಆಗ್ತದೆ ಹೇಳಲೇಬೇಕು ಹೇಳ್ದು. ಅದನ್ನ ಸಿಟ್ಟು ಮಾಡ್ಕೊಂಡು ಇವ ಬರ್ದ. ಹ್ಯಾಂಗ್ ಬರ್ದ? ಸಹ್ಯಾದ್ರಿ ಶರಾವತಿ ಸಂಸ್ಥೆಯಲ್ಲಿ ಷೇರು ಮತ್ತೆ ಡಿಪಾಸಿಟ್ ತಗೊಂಡಕ್ಕೆ ನೂಕು ನುಗ್ಗುಲು ಅಂತ ಬರ್ದ. ಏನಾಗ್ಬೇಕ್ರಿ? ಅದೇ ಶಬ್ದ ಹಾಕಿ ಬರ್ದಿದ್ದು. ನಾನು ಇದು ಯಾಕೋ ತಾಪತ್ರ ಆಯ್ತು, ಇದು ಹಣ ಹೋಗ್ತದೆ ಅಂತ ಹೇಳಿ ಅವತ್ತು ಬೆಳಿಗ್ಗೆ ಬಂದು ಕೂತೆ. ನಾನು ಇವೆಲ್ಲ ಬರ್ಬೇಕಾದ್ರೆ ಮೊದಲು ಕೂತು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಹಣದ ವ್ಯವಸ್ಥೆಗೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಒಬ್ಬ ಬರಲ್ಲ,
ಒಬ್ಬನೇ ಮತ್ತೆ ಫೋನ್ ಮಾಡಿ ಹೇಳಿದ್ರು ಹ್ಮ್ ನಾವಿದೀವಿ ನೀವು ತಲೆ Okay. ಕೆಡಿಸ್ಕೊಂಬೇಡಿ. ಹ್ಮ್ ಇದು ಪ್ರಾರಂಭ ಅಲ್ಲ, ಇದು ಓಕೆ ಎರಡನೇದು. ಓಕೆ ಅವಾಗ ಅವನು ಒಬ್ಬನೇ ಇದ್ದ, ಹ್ಮ್ ಈಗ ಡಿಫಾಲ್ಟರ್ ಸಂಖ್ಯೆ ಜಾಸ್ತಿ ಆಗಿದೆ, ಯೂಸ್ ಡಿಫಾಲ್ಟರ್ಸ್ ಅಂತ ವರ್ಸಸ್ ವಿಜಯ್ ದೇವ್ ಅಥವಾ ಸಹ್ಯಾದ್ರಿ ಸಂಸ್ಥೆ ಹಿತರಕ್ಷಣಾ ಸಮಿತಿ ಓಕೆ ಎಷ್ಟು ದೂರ ಹೋಗ್ತದೆ ಹೋಗ್ಲಿ. ಹ್ಮ್ ಇಷ್ಟ ಎಲ್ಲ ಆಗಿ- ರೆಡಿ ಇದ್ದೀರಾ? ಹೇಳ್ತೀನಿ ಕೇಳಿ, ಇಷ್ಟ ಆಗಿ ಲಕ್ಷ್ಮೀಶನ್ ಬಿಟ್ಟುವ ನಾವು ಬಿಟ್ಲ. ಆಮೇಲೆ ಇವ್ರು ಕಿಮ್ಮನೆ ರತ್ನಾಕರ ಮಂಜಾತ್ ಕೊಟ್ರೆಲ್ಲ ಸೇರಿ ಅವ್ನ ಕೊಪ್ಪ ಸರ್ಕಲ್ ಅಲ್ಲಿ ನಿಮ್ ಕೈಕಾಲು ಹಿಡಿತಾನಂತೆ, ಕೇಸಿಂದ ವಾಪಸ್ ತೆಗೀರಿ. ಜಡ್ಜ್ ಫೈನಲ್ ಆಗಿ ಹೇಳಿದ್ರು, ಹ್ಮ್ ನೀನ್ ಜೈಲಿಗೆ ಹೋಗ್ತೀಯಾ ಕಾಂಪ್ರಮೈಸ್ ಮಾಡ್ಕೊಂತೀಯ ಕೇಳಿದ್ರೆ, ಆಮೇಲೆ ಅವ್ನು ಸತ್ತೋಗ್ಲೆ ಮಾರ ಬಿಡಿ, ಹ್ಮ್ ಅವ್ನ ಕೈಕಾಲು ಹಿಡಿದು ಬೇಡ, ಅವ್ನು ಬ್ರಾಹ್ಮಣ ಅದಾನೆ ಓಕೆ ಬೇಡ ಅಂತೇಳಿ ಆಮೇಲೆ ಕೇಸ್ ವಾಪಸ್ ತಗೋದು. Okay. ಇದು ತೀರ್ಥಹಳ್ಳಿ ಕೋರ್ಟಲ್ಲೇ ನಡೆದಿದ್ದು. ಓಕೆ ಹ್ಮ್ ಈಗಲೂ ಕೂಡ ಇದೇ ರೀತಿಯ ಕಾನೂನು ಹೋರಾಟಕ್ಕೆ ವಿಜಯ್ ದೇವ್ ಅವರು ಸಿದ್ಧರಾಗಿದ್ದಾರಾ? ಹೌದು, ಓಕೆ ಆಗ್ಲೇಬೇಕಲ್ಲ, ಹ್ಮ್ ಇಲ್ದೆ ನಾನು ಇರಬಾರದಲ್ಲ. ಎಸ್ ಅವರು ಇನ್ನೊಂದು ಮಾತನ್ನ ಹೇಳಿರುವಂತದ್ದು, ಹೇಳಿ. ಅವರು ಇನ್ನು 3,10,00,000 ಸಾಲಕ್ಕೆ ಇದು ಮಾಡಿದ ಟೈಮಲ್ಲಿ ಖಾಲಿ ಚೆಕ್ ಅನ್ನು ಮತ್ತೆ ಖಾಲಿ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ದೆ. ಅದು ಬಹುಶಃ ನಾನೊಬ್ಬ ಎಜುಕೇಟೆಡ್ ಆಗಿ ನಾನು ಮಾಡಿದಂತ ದೊಡ್ಡ ಮೂರ್ಖತನದ ಕೆಲಸ. ಹಾಗೆ ಅಲ್ಲಿ ನಾನು ಕೊಟ್ಟ ನಂತರ ಅವರು ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಅವರು ನಾವಿಲ್ಲಿ ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅಡ್ವಾನ್ಸ್ ಅನ್ನ 3,10,00,000 ಕೊಟ್ಟಿದ್ದು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅವರು. ಅಡ್ವಾನ್ಸ್ ಎಸ್ ಅಡ್ವಾನ್ಸ್ ಆಗ್ಲಿ ಮಾಡ್ಕೊಡ್ಬೇಕಲ್ಲ ಈಗ. ಹ್ಮ್ ನಾವು ಸಾಲವನ್ನ ನಾನು ಸಾಲ ನಾನು ಹೇಳ್ತೀನಿ ಕೇಳಿ. ಅಡ್ವಾನ್ಸ್ ಅಂತ ಅಲ್ಲ, ನೀವೇ ಹೇಳ್ತಲ್ಲ ಅಡ್ವಾನ್ಸ್ ಅಂತ ಹೇಳಿದ್ರೆ. ಅಲ್ಲ, ಅವರು ಹೇಳಿರುವಂತದ್ದು ಅಲ್ಲಿ ಒಂದ್ ಸೆಕೆಂಡ್ ಕ್ಲಿಯರ್ ಮಾಡ್ತೀನಿ. ಅವರು ಹೇಳಿರುವಂತದ್ದು ನಾನು ಅದನ್ನ ಸಾಲ ಅಂತ ತಗೊಂಡಿದ್ದೆ, ಆದ್ರೆ ಅವರು ಖಾಲಿ ಡಾಕ್ಯುಮೆಂಟ್ ಏನಿದ್ರಲ್ಲಿ ಅವರು ಅದನ್ನ ಅಡ್ವಾನ್ಸ್ ಅಂತ ಮಾಡಿದ್ದಾರೆ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಅವ್ರು ಸೇರ ಅವತ್ತು ಜಾಮೀನು ಹಾಕಿದ್ರಲ್ಲ, ಅವ್ರ ಹತ್ರ ಹೇಳಿಸ್ಲಿ ಓಕೆ ಹೇಳಿಸ್ಲಿ. ಹ್ಮ್ ಸಾಲ ಆದ್ರೆ ಭಾರತ್ ಬ್ಯಾಂಕಿಗೆ ಯಾಕೆ ಕಟ್ತೀವಿ ಮಾಡ್ತೀವಿ? ಸಾಲ ಆದ್ರೆ ಹ್ಮ್ ಅಲ್ಲಿಗೆ RTGS ಮಾಡ್ತೀವ? ಓಕೆ ಇಲ್ಲಲ್ಲ. ಓಕೆ ಅಂದ್ರೆ ನೀವು ಅವರಿಗೆ ಸಾಲ ಕೊಟ್ಟಿರುವಂತದ್ದಲ್ಲ. ಅಲ್ಲ ಅಲ್ಲ, ಇದು 3,10,00,000 ಸಾಲ ಅಲ್ಲ. ಓಕೆ ಹಿಂದೆ ಕೊಟ್ಟಿದ್ದೆಲ್ಲ ಸಾಲ, ಇದು ಸಾಲ ಅಲ್ಲ. ಅದು ಸಾಲ. ಹಾ. ಅದು ಆ ಪ್ರಾಪರ್ಟಿ ಈಗ ಎಲ್ಲ ಸೇರಿ ಒಂದು ಚೀಟಿ ಇರ್ಬೋದು, ಈ ಹ್ಮ್. ಯಾವುದು ಅಡ್ವಾನ್ಸ್ ತಗೊಂಡು ಹೋಗಿದ್ದಿರ್ಬೋದು, ಇದೆಲ್ಲ ಸೇರಿ ಸುಮಾರು 10 ಕೋಟಿ ಚಿಲ್ಲರೆ ಆಗ್ತದೆ. ಓಕೆ ಒಬ್ಬ ಹ್ಮ್. VIP ಗೆ ನಾವು ಅಷ್ಟು ಹಣ ಬಿಟ್ರೆ ಹ್ಮ್ ನಾಳೆ ಜನ ಏನ್ ಹೇಳ್ಯಾರು? ಓಕೆ ನಮ್ಮನ್ನು ಕ್ಷಮಿಸ್ಯಾರ? ಹ್ಮ್ ಓಕೆ ಒಬ್ಬನಿಗೆ 10, ನಾನೇಂತ ಇಟ್ಕೊಳ್ರಿ, ಹ್ಮ್ ನಮಗೆ 3 ಕಾರು ಉಂಟು, ಎಸ್ 2 ಇನೋವಾ ಉಂಟು, ಅಲ್ಲ ಹ್ಮ್. ಟವೇರಾ ಉಂಟು, ಒಂದು ಇನೋವಾ ಉಂಟು. ಹ್ಮ್. ನಾನು ನಾನು ಟವೇರಾದಲ್ಲೇ ಓಡಾಡೋದು, ಬೆಂಗಳೂರು Okay. ಮಂಗಳೂರು ಮಾತ್ರ ಇನೋವಾ ತಗೊಂಡು ಹೋಗೋದು. ಯಾಕೆ? ಡೀಸೆಲ್ ಜಾಸ್ತಿ ಕುಡಿತದೆ ಅಂತ. ಎಸ್ ಓಕೆ ಇವತ್ತು ಮಾತ್ರ ನಾನು ಡ್ರೈವರ್ ಕರ್ಕೊಂಡು ಹೋಗಿನಿ, ಇಲ್ಲೆಲ್ಲ ತಿರುಗಿದ್ರೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಎಸ್ ಈಗ ಕೋಣಂದೂರಿಗೆ ಹೋಗ್ಬೇಕೀಗ. ಎಸ್ ಇವ್ರು ಇಷ್ಟು ಮಾಡ್ತಾರಲ್ಲ, ಮತ್ತೊಬ್ಬ ಮಾಡಿ ತೋರಿಸ್ಲಿ. ಓಕೆ ಮತ್ತೊಬ್ಬ ಈ ಕೆಲಸ ಮಾಡಿ ತೋರಿಸ್ಬಿಟ್ರೆ ನಾನು ಅವ್ರಿಗೆ ಸೆಲೆಂಡ್ರು. ಇವರೆಲ್ಲ ಮಾಡ್ತಾರೆ, ಅವ್ರಿಗೆ ಒಂದು ಸಂಘ ಮಾಡಲಿ, ಹ್ಮ್ ರಿಜಿಸ್ಟರ್ ಮಾಡಲಿ. ಓಕೆ ನಾನು ಮಾಡಿದ್ದೇ ಸರಿ ಅಂತ ಅಲ್ಲ, ಹ್ಮ್. ನಮ್ಮಿಂದ ತಪ್ಪಾಗ್ತದೆ, ತಪ್ಪು ಎಲ್ಲಿ ಅಂತ ತೋರಿಸ್ಬೇಕು. ಓಕೆ ಒಟ್ಟು ಹೇಳ್ತಾ ಹೋದ್ರೆ ಆಗುದಿಲ್ಲ, ತಪ್ಪು ತೋರಿಸ್ಬೇಕು ನಮಗೆ. ನಾವು ಅದಕ್ಕೆ ಕ್ಷಮೆ ಕೇಳ್ತೀವಿ. ವಿಜಯ್ ದೇವ್ರೆ, ಕೊನೆಯದಾಗಿ ಹ್ಮ್. ಕಳೆದ ಕೆಲ ದಿನ ಕೊನೆಯದಾಗಿ ಅಂತಲ್ಲ, ನೀವು ಎಷ್ಟು ಬೇಕಾದ್ರೆ ಕೇಳಿ ಅಂತ ಹೇಳಿ ನಾನು ಕೇಳ್ತೀವಿ. ನಮ್ಮ ವಿಚಾರಗಳು ಎಷ್ಟಿದೆ ನಮ್ಗೆ ಎಷ್ಟು ಆರೋಪಗಳು ಇರ್ತವೆ ಅಷ್ಟು ಮಾತ್ರ ನಾವು ತಗೊಳ್ತೀವಿ. ಹ್ಮ್. ನಮ್ಗೆ ಇಲ್ಲ ಸಲ್ಲದ ವಿಚಾರಗಳು ಅಲ್ಲ, ಅಷ್ಟೆಲ್ಲ ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ಕೇಳಿದ್ರು ನಾನು ಅದಕ್ಕೆ Okay. ಹೇಳಲಿಕ್ಕೆ ರೆಡಿ ಇದ್ದೀನಿ. ಅಲ್ಲ, ನಮ್ಗೆ ಯಾರ ವೈಯಕ್ತಿಕ ವಿಚಾರವೂ ಬೇಡ. ನಮ್ಗೆ ಬೇಕಾಗಿರೋದು ಸಾರ್ವಜನಿಕವಾಗಿ ಆರೋಪಗಳ ಬಂದ ಟೈಮಲ್ಲಿ ಏನ್ ಆರೋಪಗಳು ಬಂದಿತ್ತು ಅದಕ್ಕೆ ಮಾತ್ರ ಕ್ಲಾರಿಫಿಕೇಶನ್ ಮಾತ್ರ ನಾವು ಕೇಳುವಂತ, ಬೇರೆ ವಿಷಯಗಳು ನಮಗೆ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಈಗ ನಿಮ್ಮ ಷೇರುದಾರರಾಗಿರ್ಬೋದು, ಇಲ್ಲಿರುವಂತಹ ಠೇವಣಿದಾರರು ಪ್ರತಿಯೊಬ್ಬರಿಗೆ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ 26 ವರ್ಷಗಳಿಂದ ಒಂದು ಯಶಸ್ವಿ ಸಂಸ್ಥೆ ಅಧ್ಯಕ್ಷರಾಗಿ 100 ಕೋಟಿ ವ್ಯವಹಾರ ಮಾಡ್ತಿರುವ ಸಂಸ್ಥೆ ಅಧ್ಯಕ್ಷರಾಗಿ ಕೊನೆಯದಾಗಿ ಏನ್ ಬಯಸ್ತೀರಾ? 100 ಕೋಟಿ ಅಲ್ಲ, 1000 ಕೋಟಿ ವ್ಯವಹಾರ ಇದೆ. ಓಕೆ 100 ಕೋಟಿದವರು ಹೆದರುದಿಲ್ಲ. ನೋಡ್ರಿ, ನನ್ನ ಮಗ ಇಲ್ಲೇ ಕೂತಾರೆ, ನಮ್ಮ MD ಇಲ್ಲೇ ಕೂತಾರೆ, ಒಬ್ಬ ಸ್ಟಾಫ್ ಇಲ್ಲೇ ಇದ್ದಾನೆ. ಓಕೆ ಒಂದು ವೇಳೆ ಹ್ಮ್ ನನ್ನಿಂದ ತಾಪತ್ರ ಆಯ್ತು ಅಂತ ಇಟ್ಕೊಳ್ಳಿ, ಓಕೆ ನಮ್ಮ ಬೋರ್ಡಿಂದ ತಾಪತ್ರ ಆಯ್ತು ಅಂತ ಇಟ್ಕೊಳ್ಳಿ, 1 ಸೆಕೆಂಡ್ ಸಹ ನಾವು ಇಲ್ಲಿ ಇರೋದಿಲ್ಲ. ಓಕೆ ಯಾರು ಇಳಿಸ್ಬೇಕನ್ನೋದು ಪ್ರಶ್ನೆಯೇ ಇಲ್ಲ, ಓಕೆ ನಾವೇ ಹಾಗೆ ಇಳಿದು ಹೋಗ್ತೀವಿ. ಹ್ಮ್ ಮತ್ತೆ ಇನ್ನೊಂದು, ನಮ್ಮ
ಷೇರುದಾರರಿಗೆ, ಡಿಪಾಸಿಟ್ ಹೋಲ್ಡರ್ಗೆ, ನಮ್ಮ ಎಂಪ್ಲಾಯಿಗೆ ತೊಂದರೆ ಆದರೆ ಯಾವುದೇ ಟೈಮಲ್ಲಿ ನಾನು ಬಿಡುವುದಿಲ್ಲ. ಓಕೆ. ಅಷ್ಟು ಯಾವುದೇ ಎಲ್ಲಾದರೂ ಕೇಳಿದ್ರ್ಯಾ? ಅಧ್ಯಕ್ಷ ಆದವನು ಹೆಚ್ಚು ಕಡಿಮೆ ಡಿಪಾಸಿಟ್ಟು ಷೇರು ಹೋದರೆ ಅದನ್ನು ತುಂಬಿಕೊಡೋ ಶಕ್ತಿ ನನಗುಂಟು, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಿಲ್ಲ. ಕೇಳಿದ್ದೀರಾ ನೀವು? ನಾನು ನಿನ್ನೆ ಹೇಳಿದೆ ಎಲ್ಲರ ಎದುರುಗಡೆ. ಅದು ಹೇಳಬಾರ್ದಿತ್ತು ನೀವು ಅಂದರು. ಯಾಕೆ ಹೇಳಬಾರ್ದು ಕೇಳಿದೆ. ನಾವು ಕರೆಕ್ಟಾಗಿ ಇದ್ದಾಗ ಹೇಳಿದೆ. ಹೆಚ್ಚು ಕಡಿಮೆ ನಾನು ಮಾಡೋದು ಅಂದೆ, ನಾನೇ ದುಡ್ದಿದ್ದು ಹೋಗ್ಲಿ ಅಂದೆ. ಯಾಕೆ ಈಗ ರಾಜಣ್ಣಗೆ ಫೋನ್ ಮಾಡಿದ್ವಿ, ಎಲ್ಲ ಸರಿ ಆಯ್ತು ಮಾರೋ, ಅದು ಎಂತ ಮಾತಾಡೋದು? ಹೌದು ಕಣ್ರಿ, ಕರೆಕ್ಟ್ ಇದ್ದಾಗ ಹೇಳ್ಬೇಕಂದೆ. ಇಲ್ಲದ ಅನುಮಾನಕ್ಕೆ ಆಸ್ಪದ ಆಗ್ತದೆ, ಹೇಳ್ತೀನಿ ನಾನು ಅಂದೆ. ಅಂದ್ರೆ ಯಾವುದೇ ರೀತಿ ಅನುಮಾನ ಬರೋದು ಅನ್ನೋ ಕಾರಣದಿಂದ ನೀವು ಹೇಳಿರೋ? ಹೌದು, ಅನುಮಾನ ಬರಬಾರ್ದಲ್ಲ. ಈಗ ನೋಡ್ರಿ, ಎಷ್ಟೋ ಜನದ ಮಕ್ಕಳ ಮದುವೆಗಾಗಿ ಇಲ್ಲಿ ಹಣ ಇಟ್ಟಾರ್ರಿ, ಉಪನಯನಕ್ಕೆ ಹಣ ಇಟ್ಟಾರೆ, ತಂದೆ ತಿತ್ತಿಗಾಗಿ ಹಣ ಇಟ್ಟಾರೆ, ಎಂಪ್ಲಾಯಿ ರಿಟೈರ್ಡ್ ಆದ ಹಣ ಇಟ್ಟಾರೆ. ಇದು ಹೆಚ್ಚು ಕಡಿಮೆ ಆದರೆ ಇದಕ್ಕಿಂತ ದೇವಸ್ಥಾನದ ಹುಂಡಿ ಹೊಡಿಬಾರ್ದ ನಾವು? ಯಾಕೆ ನಮ್ಗೆ ಬದುಕು? ಇಷ್ಟಾಗಿ ನಾನೇನು ರಾಜಕೀಯಕ್ಕಾಗಿ ಮಾಡ್ತಾ ಇದ್ದೀನ? ಕೆಲವರು ಓಡಿಯಾಗಿ ಲೆಕ್ಕಾಚಾರ ಆಗ್ತಾರೆ, ನನಗದಿಲ್ಲ. ನಾನು ರಾಜಕೀಯದಲ್ಲೇ ಇಲ್ಲ. ನಾನು ಹಿಂದೆ ಒಂದ್ಸರಿ ನಿಂತಿದ್ದೆ, ಗೆದ್ದೆ ಮಂಡಲ ಪಂಚಾಯತಿಲಿ. ಅವತ್ತೇ ಲಾಸ್ಟ್ ತಿರುಗಿ ನೋಡ್ದ ನಾನು. ಅಕಸ್ಮಾತ್ ಗೆದ್ದಿದ್ದು ಅಲ್ಲ, ಅತಿ ಹೆಚ್ಚು ಲೀಡರ್ ಬಂದಿನಿ. ವಿಜಯ್ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಕಳೆದ ಕೆಲ ದಿನಗಳಿಂದ ಬರುತ್ತಂತ ಆರೋಪಗಳಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು, ನಿಮ್ಮ ಸಂಸ್ಥೆ ಮೇಲಾಗಿರ್ಬೋದು, ಹಾಗೆ ತನಿಖೆಗೆ ಆದೇಶವಿರುವಂತ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ ವೀಕ್ಷಕರೇ, ಇದು ಏನು ತೀರ್ಥಹಳ್ಳಿಯ 3 ಸಹಕಾರಿ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಸಹ್ಯಾದ್ರಿ ದೇಶ ಅಡಿಕೆ ಬೆಳೆಗಾರ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯ್ ದೇವ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.